ಇವತ್ ನಾನು ಎಕ್ಸ್ಪ್ಲೇನ್ ಮಾಡೋ ಮೂವಿ ಹೆಸರು ಆಬ್ಸೆಷನ್ ಅಂತ. ಇದು ಇದೇ ವರ್ಷ ಇದೇ ಮಂತ್ ಅಲ್ಲಿ ತೆರೆ ಕಂಡ ಒಂದು ಬೆಸ್ಟ್ ಹಾರರ್ ಮೂವಿ ಅಂತಾರೆ. ತುಂಬಾ ಕಡೆ ಈ ಮೂವಿ ಬಗ್ಗೆ ಮಾತುಕತೆ ಆಗ್ತಾನೆ ಇದೆ. ಒಂದ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಟ್ರೆಂಡಿಂಗ್ ಹಾರರ್ ಮೂವಿ ಅಂತಾನೆ ಹೇಳ್ಬೋದು. ಈ ತರದ ಸ್ಟೋರಿ ಇಲ್ಲಿವರೆಗೆ ಬಂದಿಲ್ಲ. ಈ ತರ ಕೂಡ ಸ್ಟೋರಿ ಮಾಡ್ಬೋದಂತ ತುಂಬಾ ಜನ ರಿವ್ಯೂಸ್ ಅನ್ನ ಕೊಟ್ಟಿದ್ದಾರೆ. ತುಂಬಾ ಸ್ಕೇರಿ ಆಗಿದೆ, ಮೂವಿ ತುಂಬಾ ಎಂಗೇಜ್ ಆಗಿದೆ ಹಾಗೆಲ್ಲ ಅಂತ ತುಂಬಾ ಜನ ಹೇಳಿದ ಕಾರಣ ನಾನು ಆ ರಿವ್ಯೂಸ್ ನೋಡಿ ಮೂವಿ ನೋಡಿದೆ. ನನಗೆ ಮೂವಿ ತುಂಬಾನೇ ಇಷ್ಟ ಆಯ್ತು. ಡಿಫ್ರೆಂಟ್ ಆಗಿರುವ ಸ್ಟೋರಿ, ಡಿಫ್ರೆಂಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅಂಡ್ ಅದಕ್ಕೋಸ್ಕರ ನಾನು ಈ ಕಥೆನ ನಿಮ್ಮೊಟ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕಥೆಗೆ ಹೋಗೋಣ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಅವನೇ ಮೂವಿಯ ಕಥಾನಾಯಕ. ಅವನ ಹೆಸರು ಬಿಯರ್ ಅಂತ. ಆ ದಿನ ಅವನು ಒಂದು ಹೋಟೆಲ್ ಅಲ್ಲಿ ಕುಳಿತು ಒಬ್ಬ ಹುಡುಗಿಗೆ ಪ್ರಪೋಸ್ ಮಾಡ್ತಿರ್ತಾನೆ. ಆ ಪ್ರಪೋಸ್ ಮಾಡಿದ ರೀತಿ ಕೇಳಿ ಆ ಹುಡುಗಿ ತುಂಬಾ ಖುಷಿಯಾಗಿ ಅವಳು ಒಪ್ಕೋತಾಳೆ. ಆಮೇಲೆ ನೋಡಿದ್ರೆ ಅವಳು ಅದೇ ಹೋಟೆಲ್ ನ ಒಬ್ಬ ವೈಟ್ರೆಸ್ ಆಗಿದ್ಲು. ಹಾಗೆ ಇದೆಲ್ಲ ಸೆಟಪ್ ಮಾಡಿದ್ದು ಬಿಯರ್ ನ ಫ್ರೆಂಡ್ ಆದ ಇಯಾನ್ ಅಂತ. ಆಕ್ಚುಲಿ ಬಿಯರ್ ತನ್ನ ಚೈಲ್ಡ್ಹುಡ್ ಫ್ರೆಂಡ್ ಆದ ನಿಕಿ ಎಂಬ ಹುಡುಗಿಗೆ ಪ್ರಪೋಸ್ ಮಾಡ್ಬೇಕಂತಿದ್ದ. ಅವಳನ್ನ ಚಿಕ್ಕ ವಯಸ್ಸಿಂದ ತುಂಬಾ ಇಷ್ಟಪಡ್ತಿದ್ದ. ಆದ್ರೆ ತನ್ನ ಪ್ರೀತಿನ ಅವಳೊಟ್ಟಿಗೆ ಹೇಳಲಿಕ್ಕೆ ಭಯ ಪಡ್ತಿದ್ದ. ಈ ಬಿಯರ್, ಇಯಾನ್, ನಿಕಿ ಹಾಗೆ ಮತ್ತೊಬ್ಳಿದ್ದಾಳೆ ಸರ್ ಅಂತ. ಇವ್ರು 4 ಜನ ಒಂದ್ ಗ್ರೂಪ್. ಚಿಕ್ಕ ವಯಸ್ಸಿಂದ ಯಾವಾಗ್ಲೂ ಒಟ್ಟಿಗೆ ಎದ್ದು ಆಟ ಆಡ್ತಾ ಬೆಳೆದಿದ್ದವರು. ಅಂಡ್ ಯುವ ಕೂಡ ಒಂದು ಮ್ಯೂಸಿಕ್ ಶಾಪ್ ಅಲ್ಲಿ 4 ಜನ ಕೆಲಸ ಮಾಡ್ತಿದ್ದಾರೆ. ಹಾಗೆ ಆ ಮ್ಯೂಸಿಕ್ ಶಾಪ್ ಬೇರೆ ಯಾರ್ದು ಅಲ್ಲ, ಸರದಳಲ್ಲ, ಅವಳ ಅಪ್ಪಂದೆ. ನನಗೆ ಇವಾಗ ಪ್ರೆಸೆಂಟ್ ಸೀನ್ ಕಡೆ ಬಂದ್ರೆ ಇಲ್ಲಿ ಯುವನ್ ಹೋಟ್ಲ್ ಅಲ್ಲಿ ಬಿಯರ್ ಆಗಿ ಅವಳ ಮುಂದೆ ಒಬ್ಬ ಹುಡುಗಿನ ಕೂರಿಸಿ ನಿಕಿ ಈ ರೀತಿಯಾಗಿ ಪ್ರಪೋಸ್ ಮಾಡುವಂತ ಅವನಿಗೆ ಪ್ಲಾನ್ ಹೇಳಿಕೊಡ್ತಿದ್ದ. ಬಿಯರ್ ಪ್ರಪೋಸ್ ಮಾಡಿದ ರೀತಿ ನೋಡಿ ಆ ವೇಟರ್ಸ್ ಗೆ ತುಂಬಾ ಖುಷಿ ಆಗುತ್ತೆ. ನೀನ್ ಇದೇ ರೀತಿ ಹೋಗಿ ಪ್ರಪೋಸ್ ಮಾಡು, ಖಂಡಿತವಾಗಿ ಒಪ್ಕೋತಾಳಂತ. ಆದ್ರೆ ಆ ರೀತಿ ಈ ಯುವನ್ಗೆ ಇಷ್ಟ ಆಗುದಿಲ್ಲ. ಅವನು ಹೇಳ್ತಾನೆ, ಈ ರೀತಿ ಕ್ರಿಂಜ್ ಆಗಿ ಪ್ರಪೋಸ್ ಮಾಡಿದ್ರೆ ಯಾವ ಹುಡುಗಿ ಕೂಡ ಇಷ್ಟ ಆಗಲ್ಲ. ನೀನು ನಿಕಿ ಒಟ್ಟಿಗೆ ಫ್ಲರ್ಟ್ ಮಾಡು. ಅವಳ ಚೈಲ್ಡ್ಹುಡ್ ನೇಮ್ ಇದೆಯಲ್ಲ ಫ್ರೀಕಿ ನಿಕಿ ಅಂತ, ಅವಳು ಕರಿ ಅವಳೊಟ್ಟಿಗೆ ಆಟ ಆಡುವಂತಲ್ಲ ತುಂಬಾ ಸಜೆಷನ್ ಕೊಡ್ತಾನೆ. ಹಾಗೆ ಈ ವೀಕ್ ಏನಿದೆ ಟ್ರಿವಿಯಾ ನೈಟ್, ಆ ನೈಟ್ಗೆ ನಾವು 4 ಜನ ಹೋಗ್ಬೇಕಂತಿದೀವಿ. ಬಟ್ ನೀ ಬರ್ಬೇಡ. ಅಲ್ಲಿ ಹೋದ್ರೆ ಎಲ್ಲ ಕೂಡ ಹಾಳಾಗುತ್ತೆ. ಯಾಕಂದ್ರೆ ವರ್ಷಕ್ಕೊಂದ್ಸಲ ಬರುವಂತ ನೈಟ್ ಅದು. ನಾವನ್ನ ಎಂಜಾಯ್ ಮಾಡ್ಬೇಕು. ಆ ಒಂದು ಟೈಮ್ ಅಲ್ಲಿನ ಪ್ರೀತಿ ವಿಷಯನ ತಗೊಂಡ್ಬಂದು ಎಲ್ಲ ಹಾಡ್ ಮಾಡ್ಬೇಡ. ದಯವಿಟ್ಟು ಅಲ್ಲಿ ಬಂದ್ರು ಕೂಡ ಯಾವುದೇ ಕಾರಣಕ್ಕೂ ನಿಕಿ ಒಟ್ಟಿಗೆ ಪ್ರಪೋಸ್ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ತುಂಬಾ ಸಜೆಷನ್ ಕೊಡ್ತಾನೆ. ಅದಾದ ನಂತರ ಈ ಬಿಯರ್ ಸೀದಾ ತನ್ನ ಮನೆಗೆ ಹೋಗ್ತಾನೆ. ಅಲ್ಲೋಗಿ ನೋಡಿದಾಗ ಅವನಿಗೆ ಒಂದು ಶಾಕ್ ಆದಿತ್ತು. ಯಾಕಂದ್ರೆ ಅವನು ತುಂಬಾ ವರ್ಷಗಳಿಂದ ಸಾಕಿದ್ದ ಅವನ ಪೆಟ್ ಕ್ಯಾಟ್ ಸ್ಯಾಂಡಿ ಅಂತ ಅದ್ರ ಹೆಸರು, ಅದು ಸತ್ತೋಗಿ ಬಿದ್ದಿತ್ತು. ಹೇಗ್ ಸತ್ತೋಗಿತ್ತು ಅಂತ ಅವನಿಗೆ ಗೊತ್ತಾಗಲ್ಲ. ಆಮೇಲೆ ಗೊತ್ತಾಗುತ್ತೆ ಅದು ಅವನ ಅಜ್ಜಿಗಿಟ್ಟಂತ ಕೆಲವೊಂದು ಟ್ಯಾಬ್ಲೆಟ್ಗಳನ್ನ ನುಂಗಿ ಸತ್ತೋಗಿದೆ ಅಂತ. ಅವನ ಅಜ್ಜಿ ಕೆಲವು ದಿನಗಳ ಹಿಂದೆ ಅಷ್ಟೇ ಸತ್ತೋಗಿದ್ರು. ಆದ್ರೆ ಅವರ ಮಾತ್ರೆಗಳು ಮಾತ್ರ ಮನೆಯಲ್ಲಿ ಇನ್ನೂ ಇದ್ದ ಕಾರಣ ಈ ಬೆಕ್ಕಿ ಗೊತ್ತಾಗದೆ ಅದನ್ನ ನುಂಗಿ ಅದು ಸತ್ತೋಗಿದೆ ಅಂತ. ಆದ್ರೆ ಬಿಯರ್ ಆ ಬೆಕ್ಕನ್ನ ದಫನ್ ಮಾಡಲ್ಲ. ಬದಲಾಗಿ ಒಂದು ಲಕೋಟೆಯಲ್ಲಿ ಅದನ್ನ ರ್ಯಾಪ್ ಮಾಡಿ ಡಸ್ಟ್ಬಿನ್ ಅಲ್ಲಿ ಹಾಕ್ತಾನೆ. ಅದಾದ ನಂತರ ಬೆಡ್ ಮೇಲೆ ಹೋಗಿ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಂದ್ರೆ ಆ ಬೆಕ್ಕಿಗೆ ಇವನು ತುಂಬಾನೇ ಅಟ್ಯಾಚ್ ಆಗಿದ್ದ. ಸಡನ್ ಆಗಿ ಡೆತ್ ಆಗಿದ್ದು ಅವನಿಗೆ ಅಫ್ಕೋರ್ಸ್ ಯಾರಿಗಾದ್ರೂ ಬೇಜಾರಾಗಿ ಆಗುತ್ತೆ. ಅನಂತರ ಅವನು ಡೈಲಿ ಮಾಡೋ ಕೆಲಸ ಆದ ನಿಕಿ ಪ್ರೊಫೈಲ್ ನ ನೋಡುವುದು. ಅವನು ಪ್ರತಿದಿನ ರಾತ್ರಿ ಮಲಗೋ ಮುಂಚೆ ಅವ್ರ ಪ್ರೊಫೈಲ್ ನ ನೋಡಿ ಮಲ್ತಿದ್ದ. ಇಲ್ಲಿ ಈ ರೀತಿಯ ಸೀನ್ ಗಳನ್ನ ಇಟ್ಟ ಉದ್ದೇಶ ಏನಪ್ಪಾ ಅಂದ್ರೆ ಈ ಬಿಯರ್ ನಿಕ್ಕಿನ ಎಷ್ಟು ಡೀಪ್ ಆಗಿ ಚಿಕ್ಕ ವಯಸ್ಸಿಂದ ಪ್ರೀತಿ ಮಾಡ್ತಿದ್ದ ಅಂತ ನಮ್ಗೆ ತೋರಿಸೋಕೆ. ಹಾಗೆ ನೋಡ್ತಿರುವಾಗ ಸರ್ಪ್ರೈಸ್ ಅಲ್ಲಿ ನಿಕಿಯ ಕಾಲ್ ಬರುತ್ತೆ. ಅವನವಳ ಜೊತೆ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾನೆ. ಆವಾಗ ನಿಕಿ ಕೇಳ್ತಾಳೆ, ಟ್ರಿವಿಯಾ ನೈಟ್ಗೆ ನೀನು ಬರಲ್ವಂತ. ಇವನಿಗೆ ಅವಾಗ ಇಯಾನ್ ಹೇಳಿದ ಮಾತು ನೆನಪಾಗುತ್ತೆ, ಹೋಗ್ಬೇಡ ಅನ್ನೋದು. ಇವನು ಇಲ್ಲ ಬರಲ್ಲ ಅಂತಾನೆ. ಅದಕ್ಕೆ ಅವಳು ಫೋರ್ಸ್ ಮಾಡ್ತಾಳೆ. ಯಾಕಂದ್ರೆ ಅವಳು ಆ ಶಾಪ್ ಅಲ್ಲಿ ಕೆಲಸ ಮಾಡೋದು ಇವತ್ತೇ ಲಾಸ್ಟ್. ಇದು ಆಕ್ಚುಲಿ ಅವನಿಗೆ ಶಾಕಿಂಗ್ ವಿಷಯ ಆಗಿತ್ತು. ತನ್ನ ಜಾಬ್ಗೋಸ್ಕರ ಅವಳು ಬೇರೆಯವರಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿಬಿಟ್ಟಿದ್ಲು. ಇಷ್ಟು ವರ್ಷ ನಮ್ಮ ಗ್ರೂಪ್ ಒಟ್ಟಿಗೆ ಇದ್ವಿ, ಇವತ್ತು ನಾವು ಲಾಸ್ಟ್ ಒಟ್ಟಿಗೆ ಇರೋದು. ಇದನ್ನ ಮಿಸ್ ಮಾಡ್ಕೊಳ್ಳಿಕ್ಕೆ ನಂಗೆ ಇಷ್ಟ ಇಲ್ಲ, ದಯವಿಟ್ಟು ಬಾ ಅಂತ ಅವನಿಗೆ ಫೋರ್ಸ್ ಮಾಡ್ತಾಳೆ. ಇವನಿಗೆ ಬೇರೆ ವಿಧಿಲ್ಲದೆ ಸರಿ ಅಂತ ಅದೇ ಕೊಳ್ಳೆ ಹೊರಡ್ತಾನೆ. ಆ ಕಾಲಲ್ಲಿ ಮಾತಾಡ್ತಿರುವಾಗ ಈ ನಿಕಿಯ ಯಾವುದೋ ಒಂದು ನೆಕ್ಲೆಸ್ ಡ್ರೈನೇಜ್ ಗೆ ಬಿದ್ದೋಗಿರೋದು ಇವನಿಗೆ ಗೊತ್ತಾಗುತ್ತೆ. ಅದಾದ ನಂತರ ಅವನು ಹೋಗಿದ್ದು ಒಂದು ಶಾಪ್ಗೆ, ಅದು ಒಂದು ನೆಕ್ಲೆಸ್ ನ ಪರ್ಚೇಸ್ ಮಾಡ್ಲಿಕ್ಕೆ. ಯಾಕಂದ್ರೆ ಅವಳ ನೆಕ್ಲೆಸ್ ಕಳೆದೋಗಿದ್ದ ಕಾರಣ ಇವನು ಬೇರೆಯಿಂದ ಕೊಡ್ಬೇಕಂತ ಡಿಸೈಡ್ ಮಾಡಿ ಆ ಶಾಪ್ಗೆ ಹೋಗ್ತಾನೆ. ಬಟ್ ಎಷ್ಟೇ ಹುಡುಕಿದ್ರು ಕೂಡ ಅವನಿಗೆ ಇಷ್ಟವಾದ ನೆಕ್ಲೆಸ್ ಸಿಗುದಿಲ್ಲ. ಆವಾಗ ಅವನ ಕಣ್ಣಿಗೆ ಅಲ್ಲಿದ್ದ ಒಂದು ಬಾಕ್ಸ್ ತೋರಿ ಬರುತ್ತೆ. ಟೂತ್ ಪೇಸ್ಟ್ ತರ ಇರುವ ಬಾಕ್ಸ್ ಅದು. ಅಲ್ಲಿದ್ದ ಓನರ್ ಹತ್ರ ಕೇಳ್ತಾನೆ ಏನಿದು ಅಂತ. ಅದಕ್ಕೆ ಓನರ್ ಹೇಳ್ತಾನೆ ಅದ್ರ ಹೆಸರು ಒನ್ ವಿಶ್ ವಿಲ್ಲೋ ಅಂತ. ನಮ್ಮ ಈ ಶಾಪ್ ಅಲ್ಲಿ ಇದು ತುಂಬಾ ಫೇಮಸ್ ಆಗಿದೆ. ಇದ್ರೊಳಗಿರುವ ಕಡ್ಡಿನ ನಾವೇನಾದ್ರೂ ವಿಶ್ ಮಾಡಿ ಮುರಿದ್ರೆ ಕೆಲವೇ ಸೆಕೆಂಡ್ ಗಳಲ್ಲಿ ನಾವೇನ್ ವಿಶ್ ಮಾಡ್ಕೋತೀವೋ ಅದ್ ನಿಜ ಆಗುತ್ತೆ ಅಂತ. ಅದನ್ನ ಕೇಳಿ ಅವನಿಗೆ ಶಾಕ್ ಆಗುತ್ತೆ. ನಿಜವಾಗ್ಲೂ ಈ ರೀತಿ ಇರೋಕೆ ಸಾಧ್ಯನಾ ಅಂತ. ಆವಾಗ ಅವನು ಹೇಳ್ತಾನೆ, ಇದನ್ನ ತುಂಬಾ ಜನ ತಗೊಂಡೋಗಿ ಅವರ ವಿಶ್ನೆಲ್ಲ ಈಡೇರಿಸ್ಕೊಂಡಿದ್ದಾರೆ. ಆದ್ರೆ ಅಷ್ಟು ಜನ ಕೂಡ ವಾಪಸ್ ಬಂದು ಹತ್ತಿದ್ದಾರೆ. ನಮ್ಮ ವಿಶ್ ಪೂರ್ತಿಯಾಗಿದೆ, ಆದ್ರೆ ಅದರಿಂದ ತೊಂದರೆನೆ ಜಾಸ್ತಿ ಆಗಿದೆ ಅಂತ. ಹಾಗೆ ಆ ಓನರ್ ಹೇಳ್ತಾಳೆ,
ಇಫ್ ಇನ್ ಕೇಸ್ ಆ ವಿಷಯಿಂದ ನಮ್ಗೇನಾದ್ರೂ ತೊಂದರೆ ಆಗುತ್ತಂದ್ರೆ ನಾವು ಅದರಿಂದ ಸಾಯಲೇಬೇಕಾಗುತ್ತೆ. ಆ ವಿಷ್ ನ ಎಂಡ್ ಮಾಡ್ಬೇಕಂದ್ರೆ ನಮ್ಮ ಸಾವಾಗ್ಬೇಕೆ ಹೊರತು ಯಾವುದೇ ಕಾರಣಕ್ಕದು ಸ್ಟಾಪ್ ಆಗಲ್ಲ ಅಂತ. ಅದನ್ನೆಲ್ಲ ಕೇಳಿ ಇವನಿಗೆ ಸ್ಟ್ರೇಂಜ್ ಅನ್ಸುತ್ತೆ, ಇದೆಲ್ಲ ಫೇಕ್ ಇರ್ಬೇಕು, ಆದ್ರೂ ಒಂದು ಇಟ್ಕೊಂಡು ಹೋಗುವಂತ ಆ ಒಂದು ಬಾಕ್ಸ್ ನ ಅದನ್ನ ಪ್ಯಾಕೆಟ್ ಒಳಗೆ ಹಾಕೊಂಡು ಸೀದಾ ಪಾರ್ಟಿ ಹೋಗ್ತಾನೆ. ಪಾರ್ಟಿಲಿ ಇವನ್ ಸೇರ ಹಾಗೆ ನಿಕ್ಕಿ ಆಲ್ರೆಡಿ ಬಂದು ಕುಳಿತಿರ್ತಾರೆ ಅಂಡ್ ಇವನ್ ಕೂಡ ಹೋಗಿ ಜಾಯ್ನ್ ಆಗ್ತಾನೆ. ಅವನಿಗೆ ನಿಕ್ಕಿ ಒಟ್ಟಿಗೆ ಮಾತಾಡ್ಲಿಕ್ಕೆ ಒಂದು ಪ್ರೈವೇಟ್ ಸ್ಪೇಸ್ ಬೇಕಾಗಿತ್ತು. ಅದಕ್ಕೋಸ್ಕರ ಇವನ್ಗೆ ಸನ್ನೆ ಮಾಡ್ತಾನೆ ಸೆರನ ದೂರ ಕಟ್ಕೊಂಡು ಹೋಗುವಂತ. ಬಟ್ ಅವನ್ ಮಾತ್ರ ಅಲ್ಲಾಡುವುದಿಲ್ಲ. ಅನಂತರ ಇವನ್ ಲಕ್ಕಿಗೆ ನಿಕ್ಕಿ ಹೋಗಿ ಬಾರ್ ಕೌಂಟರ್ ಅಲ್ಲಿ ಡ್ರಿಂಕ್ಸ್ ನ ತಗೊಳ್ಳಿಕ್ಕೆ ಮುಂದಾದಾಗ ಇವನೋಗಿ ಅವಳೊಟ್ಟಿಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅವನಿಗೆ ಅವನ ಮನಸ್ಸಿನ ಮಾತು ಹೇಳೋಕೆ ಟೈಮ್ ಸಿಗಲ್ಲ. ನಿಕ್ಕಿ ಕೇಳ್ತಾಳೆ, ಫಸ್ಟ್ ಗೆ ಬರೋಕೆ ಒಪ್ಲಿಲ್ಲಲ್ಲ ಯಾಕೆ ಅಂತ. ಆದ್ರೆ ಅವನು ಬಡ್ಬಡಿಸ್ತಾನೆ, ಅವರಿಂದ ಯಾವ್ದೇ ಉತ್ತರ ಬರೋದಿಲ್ಲ. ಆಗ ಅವಳು ಹೇಳ್ತಾಳೆ, ಮೋಸ್ಟ್ಲಿ ಟಿವಿ ನೋಡ್ತಾ ಕೂರ್ತಿದ್ಯೇನೋ ಅಂತ ಒಂದ್ ರೀತಿ ಹಾಸ್ಯ ಮಾಡ್ತಾಳೆ. ಅದರಿಂದ ಇವನಿಗೆ ಯಾವುದೇ ರೀತಿಯ ಬೇಜಾರಾಗಲ್ಲ. ಅದನ್ನ ನೋಡಿ ನಮ್ಗೆ ಗೊತ್ತಾಗುತ್ತೆ ಅವನು ನಿಕ್ಕಿ ಮೇಲೆ ಯಾವ ರೀತಿಯ ಒಂದು ಮನಸ್ಥಿತಿನ ಇಟ್ಕೊಂಡಿದ್ದಾನಂತ. ಅವನ ಬೇಕ್ಸತ್ತೋಗಿದೆ, ಅವನು ಡಿಪ್ರೆಷನ್ ಅಲ್ಲಿ ಇದ್ರೂ ಕೂಡ ನಿಕ್ಕಿ ಆ ರೀತಿ ಹಾಸ್ಯ ಮಾಡ್ತಿದ್ರು ಕೂಡ ಅವನು ಆರಾಮಾಗಿ ಸ್ವೀಕರಿಸ್ತಿದ್ದ. ಯಾಕಂದ್ರೆ ಅವನು ಪ್ರೀತಿ ಮಾಡ್ತಿದ್ದ ಹುಡುಗಿ, ಅದಕ್ಕೋಸ್ಕರ. ಸೊ ಹೀಗೆ ತುಂಬಾ ಸಲ ಪ್ರಯತ್ನ ಪಡ್ತಾನೆ ಅವನ ಮನಸ್ಸಿನ ಮಾತು ಹೇಳೋಕೆ. ಆದ್ರೆ ಮಿಡ್ ಅಲ್ಲಿ ಬಾರ್ ಅಟೆಂಡರ್ ಬರೋದು, ಹಾಗೆ ಇವನ್ ಬಂದು ಮಿಡ್ಲ್ ಬಾಯ್ ಹಾಕೋದು, ಆ ರೀತಿ ಎಲ್ಲ ಮಾಡ್ತಿದ್ದ. ಸೊ ಅವನಿಗೆ ಚಾನ್ಸಸ್ ಸಿಗಲ್ಲ. ಅನಂತರ ಸೇರ ಹತ್ರ ಹೋಗಿ ಮಾತಾಡಿ ತನ್ನಲ್ಲಿದ್ದ ನೋವನ್ನ ತೋಡ್ಕೋತಾನೆ. ತಾನು ಪ್ರೀತಿಯಿಂದ ಸಾಕಿದ ಬೇಕು ಸತ್ತೋಗಿದೆ ಹಾಗೆ ಅಂತ. ಇಲ್ಲಿ ನೋಡಿ ಒಂದು ಡಿಫ್ರೆನ್ಸ್ ನೋಡಿ, ಇವನು ನಿಕ್ಕಿ ಒಟ್ಟಿಗೆ ಅದನ್ನ ಹೇಳ್ಕೊಳ್ಲಿಕ್ಕೆ ಹಿಂಜರಿತಿದ್ದ, ಆದ್ರೆ ಸ್ಯಾರಾ ಒಟ್ಟಿಗೆ ಆರಾಮಾಗಿ ಶೇರ್ ಮಾಡ್ಕೊಂಡಿದ್ದ. ಬಟ್ ಯಾಕಂತ ನಿಜವಾಗ್ಲೂ ಅರ್ಥ ಆಗುದಿಲ್ಲ. ಅದನ್ನ ಕೇಳಿ ಸಾರಾಗೆ ತುಂಬಾ ಬೇಜಾರಾಗುತ್ತೆ. ಹಾಗೆ ಅವಳು ಅವನ ಹಗ್ ಮಾಡ್ಕೊಂಡು ಸಮಾಧಾನ ಮಾಡ್ತಾಳೆ. ಆದ್ರೆ ಇವನ್ ಮಾತ್ರ ರಿಟರ್ನ್ ಹಗ್ ಮಾಡಲ್ಲ. ಯಾಕಂದ್ರೆ ಅವ್ನ ಮನಸ್ಸಲ್ಲಿತ್ತು ರಿಟರ್ನ್ ಹಗ್ ಮಾಡಿದ್ರೆ ನಿಕ್ಕಿಗೆ ಚೀಟ್ ಮಾಡಿದಾಗಂತ. ನೀವು ಅದಾದ ನಂತರ ಪಾರ್ಟಿ ಎಲ್ಲ ಮುಗಿಯುತ್ತೆ. ಈ ನಿಕ್ಕಿನ ಕರ್ಕೊಂಡು ಬಿಯರ್ ಅವಳನ್ನ ಬಿಡ್ಬೇಕಂತ ಮನೆಗೆ ಹೊರಡ್ತಾನೆ. ದಾರಿ ಮಧ್ಯದಲ್ಲಿ ಅವ್ರ ಮಧ್ಯೆ ಪ್ರೀತಿ ಸಂಬಂಧ ಅಂತ ತುಂಬಾ ವಿಷಯದ ಬಗ್ಗೆ ಡಿಸ್ಕಸ್ ಆಗ್ತಿರುತ್ತೆ. ಅವನಿಗೆ ತುಂಬಾ ಚಾನ್ಸ್ ಇತ್ತು ತನ್ನ ಪ್ರೀತಿನ ಹೇಳ್ಕೊಳ್ಲಿಕ್ಕೆ, ಆದ್ರೆ ಅವನ್ ಮಾತ್ರ ಹಿಂಜರಿತಿದ್ದ. ಅವ್ನು ಆಡ್ತಿದ್ದ ರೀತಿ ನೋಡಿ ಇವಳಿಗೆ ಗೊತ್ತಾಗುತ್ತೆ ಮೋಸ್ಟ್ಲಿ ಇವನು ನನ್ನನ್ನ ಇಷ್ಟಪಡ್ತಿದ್ದೇನೋ ಅಂತ. ಅವಳಿಗೆ ಡೈರೆಕ್ಟ್ ಆಗಿ ಅವನಿಗೆ ಹರ್ಟ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಅವಳು ಕೂಡ ಇಂಡೈರೆಕ್ಟ್ ಆಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳಿಗೆ ರೊಮ್ಯಾನ್ಸ್ ಮೇಲೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಹಾಗೆ ಅಂತ. ಹಾಗೆ ನಿಕ್ಕಿ ಹೇಳ್ತಾಳೆ, ನಿನ್ನ ಬೇಕ್ಸತ್ ಹೋಗಿದೆ ಅಂತೆ, ಸೇರ ನಂಗೆ ಹೇಳಿದ್ಲು ಅಂತ, ನೀನು ಬೇಜಾರಾಗಿರ್ಬೋದು, ನಾನೊಟ್ಟಿಗೆ ಶೇರ್ ಮಾಡಂತ. ಆದ್ರೆ ಇವಾಗ ಕೂಡ ಈ ಬಿಯರ್ ಅದನ್ನೆಲ್ಲ ಹೇಳ್ಕೊಳಲ್ಲ. ಅದರಿಂದ ನಂಗೇನು ಬೇಜಾರಾಗಿಲ್ಲ, ನಾನು ಆರಾಮಾಗಿದ್ದೇನೆ ಅಂತ ಅವರು ತುಂಬಾ ಕೂಲ್ ಆಗಿರೋಕೆ ಟ್ರೈ ಮಾಡ್ತಾನೆ. ಸೊ ಅದಾದ ನಂತರ ಕೊನೆಗೂ ನಿಕ್ಕಿಯ ಮನೆ ಬರುತ್ತೆ. ನಿಕ್ಕಿ ಇಳಿದು ಹೋಗ್ಲಿಕ್ಕೆ ಮುಂದಾಗ್ತಾಳೆ. ಆವಾಗ ಬಿಯರ್ ಕರೀತಾನೆ. ಆವಾಗ ನಿಕ್ಕಿ ಮತ್ತೆ ಪುನಃ ಕೇಳ್ತಾಳೆ, ಏನಾದ್ರು ಹೇಳಿಕೊಂಡ ಅಂತ. ಇವಾಗ ಕೂಡ ಅವ್ನು ಯಾವುದೇ ರೀತಿಯ ಬಾಯ್ ಬಿಡುದಿಲ್ಲ. ಆಮೇಲೆ ಮತ್ತೆರಡು ಸಲ ಹೊರಟಾದಾಗ ಮತ್ತೆ ಪುನಃ ಕರೆದು ಮಾತಾಡ್ತಿದ್ದ. ಇದನ್ನೆಲ್ಲ ನೋಡಿ ಅವಳಿಗೆ ಗೊತ್ತಾಗುತ್ತೆ ಇನ್ನು ಗ್ಯಾರಂಟಿ ನನ್ನ ಇಷ್ಟಪಡ್ತಿದ್ದ ಅಂತ. ಅವಳು ಸ್ಟ್ರೈಟ್ ಆಗಿ ಹೋಗಿ ಕೇಳ್ತಾಳೆ, ಇಫ್ ಇನ್ ಕೇಸ್ ನಿನ್ನ ಇಷ್ಟಪಡ್ತಿದ್ರೆ ಡೈರೆಕ್ಟ್ ಆಗಿ ಹೇಳು, ನಂಗೆ ಅದ್ರ ಬಗ್ಗೆ ತಿಳ್ಕೊಳ್ಲಿಕ್ಕಿದೆ ಅಂತ. ಇವನ್ ಆವಾಗ ಕೂಡ ಈ ಬಿಯರ್ ಬಾಯೇ ಬಿಡುದಿಲ್ಲ. ಅವ್ನು ಹೇಳ್ತಾನೆ, ಇಲ್ಲ ನನ್ ಮನ್ಸಲ್ಲಿ ಆ ರೀತಿ ಏನು ಕೂಡ ಇಲ್ಲ, ನಾವಿಬ್ರು ತುಂಬಾ ಒಳ್ಳೆ ಫ್ರೆಂಡ್ಸ್ ಅಂತ. ಸರಿ ಅಂತ ನಿಕ್ಕಿ ಸೀದಾ ಮನೆಯೊಳಗೆ ಹೋಗ್ತಾಳೆ. ಇವನಿಗೆ ಈ ಕಡೆ ಹುಚ್ಚಿಡ್ದಾಗುತ್ತೆ. ಈ ಕಡೆ ಹೇಳುವಾಗಿಲ್ಲ ಬಿಡುವಾಗಿಲ್ಲ. ಆಕ್ಚುಲಿ ಹೇಳಿ ಮುಗಿಸಿ ಬಿಡುವಂತ ಅವನು ತುಂಬಾ ಪ್ರಯತ್ನ ಪಡ್ತಿದ್ದ. ಬಟ್ ಅವನಂತರ ಹೆದರಿಕೆ ಸ್ವಭಾವದನಾಗಿದ್ದರಿಂದ ಹಿಂಜರಿತಿದ್ದ. ಹಾಗೆ ಅವನಿಗೆ ಆ ಹೊತ್ತಿಗೆ ತಾನು ತಂದಿದ್ದ ಬಾಕ್ಸ್ ನೆನಪಾಗುತ್ತೆ. ಅವನು ಅದೇ ಕೂಡಲೇ ಆ ಬಾಕ್ಸ್ ನ ಓಪನ್ ಮಾಡ್ತಾನೆ. ಅದರೊಳಗೆ ಒಂದು ಸ್ಟಿಕ್ ರೀತಿ ಇರುತ್ತೆ. ಓಪನ್ ಮಾಡಿದಾಗ ಅದರಿಂದ ಸೌಂಡ್ ಬರುತ್ತೆ. ಅದರರ್ಥ ಇವಾಗ ನೀವು ವಿಶ್ ಮಾಡ್ಬೋದಂತ. ಅವನು ಒಂದೇ ಒಂದು ವಿಶ್ ಮಾಡ್ತಾನೆ, ನಿಕ್ಕಿ ಈ ಪ್ರಪಂಚದಲ್ಲಿ ನನ್ನನ್ನು ಬಿಟ್ಟು ಬೇರೆ ಯಾರನ್ನ ಕೂಡ ಜಾಸ್ತಿ ಪ್ರೀತಿ ಮಾಡಬಾರ್ದಂತ ಆ ಕಡ್ಡಿನ ಮುರಿತಾನಷ್ಟೇ. ಶಾಕಿಂಗ್ಲಿ ಆ ಕಡ್ಡಿನ ಮುರಿದ ಕೂಡ್ಲೇನೆ ಒಳಗೋಗಿದ ನಿಕ್ಕಿ ಹೊರಗೆ ಬಂದು ಅವನೊಟ್ಟಿಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳು ಸೀದಾ ಕಾರೊಳಗೆ ಬಂದು ಒಂದು ಕ್ರೀಪಿ ಸ್ಮೈಲ್ ಕೊಟ್ಟು ತುಂಬಾ ಲವ್ ಮಾಡ್ತಿದ್ದೆ ಅನ್ನೋ ರೀತಿ ಎಕ್ಸ್ಪ್ರೆಸ್ ಮಾಡ್ತಾಳೆ. ಹಾಗೆ ಅವಳು ಅವನ ಮನೆಯೊಳಗೆ ಕರೀತಾಳೆ, ಮನೆಯೊಳಗ್ ಬಾ ಹಾಗೆ ಹೇಗೆ ಅಂತ. ಆದ್ರೆ ಅವನು ಒಳಗ್ ಬರ್ಲಿಕ್ಕೆ ಇಷ್ಟ ಪಡುದಿಲ್ಲ. ನೀನಿವಾಗ ಮನೆಗೆ ಹೋಗು, ನಾವು ನಾಳೆ ಮೀಟ್ ಆಗುವಂತ ಬಿಯರ್ ಹೇಳ್ತಾನೆ. ಆದ್ರೆ ನಿಕ್ಕಿಗೆ ಹೇಗಾಗಿದೆ ಅಂದ್ರೆ ಬಿಯರ್ನ ಒಂದು ಸೆಕೆಂಡ್ ಕೂಡ ಬಿಟ್ಟಿರ್ಲಿಕ್ಕೆ ಆಗಲ್ಲ, ಆ ರೀತಿಯಾಗಿ ಹೋಗಿತ್ತು ವಿದಿನ್ ಸೆಕೆಂಡ್ ಅಲ್ಲಿ. ಸೊ ಬಿಯರ್ಗೆ ಡೌಟ್ ಆಗುತ್ತೆ, ನಾನು ಆ ಸ್ಟಿಕ್ ಮುರಿದು ವಿಶ್ ಮಾಡಿದ ಕಾರಣ ಇವಳು ಈ ರೀತಿ ಚೇಂಜ್ ಆಗಿದ್ದಾಳೆ ಅಂತ. ಹಾಗೆ ಆ ಸ್ಟಿಕ್ ವರ್ಕ್ ಆಗ್ತಿದೆ ಅಂತ ಅವನಿಗೆ ತುಂಬಾ ಖುಷಿ ಆಗುತ್ತೆ. ಬಟ್ ನಿಕ್ಕಿ ಮಾತ್ರ ಅವನ ಬಿಟ್ಟು ಹೋಗ್ಲಿಕ್ಕೆ ರೆಡಿ ಇರುದಿಲ್ಲ. ಅವಳು ಕಾರ್ ಒಳಗೆ ಬಂದು ಕೂತ್ಕೊಂಡು ಒಂದ್ ವಿಷಯ ಹೇಳ್ತಾಳೆ, ಕೆಲವು ದಿನಗಳ ಹಿಂದೆಷ್ಟೇ ನನ್ನ ತಂದೆ ಕ್ಯಾನ್ಸರ್ ಬಂದು ತೀರಿ ಹೋಗಿದ್ದಾರೆ, ನಂಗೆ ಮನೆಯಲ್ಲಿರ್ಲಿಕ್ಕೆ ಆಗಲ್ಲ, ನಾನು ನಿನ್ನ ಮನೆ ಕರ್ಕೊಂಡು ಹೋಗುವಂತ. ಇವನಿಗೆ ಕೂಡ ಖುಷಿಯಾಗಿ ಅದೇ ಕೂಡಲೇ ಅವಳನ್ನ ತನ್ನ ಮನೆ ಕರ್ಕೊಂಡು ಹೋಗ್ತಾನೆ. ಮನೆಯೊಳಗೆ ಹೋದ್ ಕೂಡಲೇ ಅವಳು ತುಂಬಾ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ತಾಳೆ. ಲೈಕ್ ಇವನೊಟ್ಟಿಗೆ ತುಂಬಾ ವರ್ಷಗಳಿಂದ ಕ್ಲೋಸ್ ಆಗಿದ್ಲು, ಇವರಿಬ್ರು ತುಂಬಾ ವರ್ಷಗಳಿಂದ ಲವರ್ಸ್ ಆಗಿದ್ರು ಅನ್ನೋ ರೀತಿ ಅವಳು ಬಿಹೇವ್ ಮಾಡ್ತಾಳೆ.
ಹಾಗೆ ಬೆಡ್ ಮೇಲೆ ತನ್ನ ಬಟ್ಟೆ ಎಲ್ಲ ಬಿಚ್ಚಿ ಒಂದ್ ರೀತಿ ಕಂಫರ್ಟ್ ಆಗಿ ಕೂತ್ಕೊಂಡು ಇವನ ಕೂಡ ಹತ್ರ ಕಟ್ತಾಳೆ. ಫಸ್ಟಿಗೆ ಇವನು ನಾನು ಮೇಲೆ ಮಲಗಲ್ಲ ಕೆಳಗ್ ಮಲ್ತೀನಿ ಅಂತ ಹೇಳ್ತಾನೆ. ಆವಾಗ ಅವಳೇ ಕೈ ಹಿಡಿದು ತನ್ನ ಹತ್ತಿರ ಕರ್ಕೊಂಡ್ ಬಂದು ಆನಂತರ ಅವರಿಬ್ಬರು ರೊಮ್ಯಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಯರ್ ಕೆಲವು ಗಂಟೆಗಳಷ್ಟೇ ತನ್ನ ಪ್ರೀತಿನ ಹೇಳೋಕೆ ತುಂಬಾನೇ ಭಯಪಡ್ತಿದ್ದ. ಅವನ ಲೈಫ್ ಅಲ್ಲಿ ಸಿಕ್ಕಿದ್ರೆ ಸಾಕು ಬೇರೇನು ಬೇಡ ಅಂತ ಅವನು ಹಾತೊರಿತಿದ್ದ. ಇವಾಗ ನೋಡಿದ್ರೆ ಪ್ರೀತಿ ಬಿಡಿ ರೊಮ್ಯಾನ್ಸ್ ಸ್ಟೇಜಿಗೆ ಬಂದ್ ನಿಂತಿದೆ ಅಂತ ಅವನಿಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಇದಕ್ಕೆಲ್ಲ ಕಾರಣದ ಆ ಸ್ಟಿಕ್ಕಿಗೆ ಕೂಡ ಥ್ಯಾಂಕ್ಸ್ ಹೇಳಿ ಅವಳೊಟ್ಟಿಗೆ ರೊಮ್ಯಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಮಾಡ್ತಾ ಮಾಡ್ತಾ ಇವಳಿಗೆ ಏನಾಗುತ್ತೋ ಗೊತ್ತಿಲ್ಲ, ಸಡನ್ ಆಗಿ ವಾಸ್ತವಕ್ಕೆ ಬಂದಾಗಿ ಅವಳು ಬರ್ತಾಳೆ. ಹಾಗೆ ಇವನ ಕಂಡ ಕೂಡಲೇ ಹೆದರಿ ಓಡಿ ಹೋಗ್ತಾಳೆ. ಆಮೇಲೆ ಮತ್ತೆ ಪುನಃ ಸರಿಯಾಗಿ ಹೇಳ್ತಾಳೆ ನಂಗೆ ಮೋಸ್ಟ್ಲಿ ಪ್ಯಾನಿಕ್ ಅಟ್ಯಾಕ್ ಆಗಿದೆ ಹಾಗೆ ಅಂತ. ಮತ್ತೆ ಪುನಃ ಅವನ ಹತ್ರ ಬಂದು ರೊಮ್ಯಾನ್ಸ್ ಮಾಡಿ ಆ ರಾತ್ರಿ ಇಬ್ಬರು ಕೂಡ ಒಳ್ಳೆ ರೀತಿಯಲ್ಲಿ ಕಳಿತಾರೆ. ಮಧ್ಯರಾತ್ರಿಯಲ್ಲಿ ಈ ಬಿಯರ್ಗೆ ಎಚ್ಚರವಾಗಿ ಅವನಿಗೆ ತುಂಬಾ ಅನುಮಾನ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆ ಒನ್ ವಿಶ್ ವಿಲ್ಲು ಅದ್ರಲ್ಲಿ ನಿಜವ ಸುಳ್ಳ ಅಂತ ಚೆಕ್ ಮಾಡ್ಲಿಕ್ಕೋಸ್ಕರ ಅವನು ನೆಟ್ ಅಲ್ಲಿ ಸರ್ಚ್ ಆಗ್ತಾನೆ. ಆವಾಗ ಅವನಿಗೆ ತುಂಬಾ ರಿಸಲ್ಟ್ ಬರುತ್ತೆ. ಅದನ್ನ ಯೂಸ್ ಮಾಡಿದಂತ ತುಂಬಾ ಜನ ಕಸ್ಟಮರ್ಸ್ ಅದ್ರ ಬಗ್ಗೆ ರಿವ್ಯೂ ಹಾಕಿರ್ತಾರೆ. ಕೆಲವರು ಅದ್ ನಿಜವಾಗ್ಲೂ ವರ್ಕ್ ಆಗುತ್ತೆ ಅಂತ ರಿವ್ಯೂ ಹಾಕಿದ್ರೆ, ಇನ್ನ ಕೆಲವರು ಇಲ್ಲ ಅಂತ ರಿವ್ಯೂ ಹಾಕಿದ್ರು. ಆಕ್ಚುಲಿ ಇಲ್ಲ ಅಂತ ರಿವ್ಯೂ ಹಾಕಿದವರು ಓಪನ್ ಮಾಡಿರ್ಲಿಲ್ಲೇನೋ, ಬಟ್ ಆಲ್ಮೋಸ್ಟ್ ಎಸ್ ಅಂತ ಉತ್ತರ ಇತ್ತು. ಅದಾದ ನಂತರ ಅವನು ಮತ್ತೆ ಮನೆ ಬಂದು ನಿಕ್ಕಿ ಹತ್ತಿರ ಮಲ್ಕೋತಾನೆ. ಆಮೇಲೆ ಬೆಳಗಾಗುತ್ತೆ. ಬೆಳಗ್ಗೆ ನೋಡಿದಾಗ ಅವನಿಗೆ ಶಾಕ್ ಆಗುತ್ತೆ, ಯಾಕಂದ್ರೆ ಅವಳು ಅವನಿಗೋಸ್ಕರ ತಿಂಡಿ ಎಲ್ಲ ಮಾಡಿಟ್ಟಿದ್ಲು. ಅಂಡ್ ಇನ್ನೂ ಒಂದು ಕ್ರೀಪಿ ಥಿಂಗ್ ಅಂದ್ರೆ ಅವನೇನು ಬೆಕ್ಕು ಸ್ಯಾಂಡಿ ಸತ್ತೋಗಿತ್ತು, ಅವನು ಅದರ ಡೆಡ್ ಬಾಡಿನ ಡಸ್ಟ್ ಬಿನ್ ಅಲ್ಲಿ ಹಾಕಿದಂತ ನಾ ಹೇಳಿದೆ. ಈ ನಿಕ್ಕಿ ಏನ್ ಮಾಡ್ತಾಳೆ, ಸ್ಯಾಂಡಿ ಬೇಕಂದ್ರೆ ಇವನಿಗೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೋಸ್ಕರ ಅದರ ಒಂದು ಮೆಮೊರಿ ಟೈಪ್ ಮಾಡಿರ್ತಾನೆ. ಡೆಡ್ ಬಾಡಿನ ಒಂದು ಕಾರ್ಪೆಟ್ ಮೇಲೆ ಹಾಕಲ್ಲ. ಅದನ್ನ ನೋಡಿ ಇವನಿಗೆ ಸಿಟ್ಟು ಬರುತ್ತೆ. ಈ ತರದೆಲ್ಲ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ ಅಂತ ಅವನು ಹೇಳ್ತಾನೆ. ಆವಾಗ ನಿಕ್ಕಿ ಸಾರಿ ಕೇಳ್ತಾಳೆ. ಅದಾದ ನಂತರ ಇಬ್ಬರು ಜೊತೆಲೆ ಕಾರ್ ಮೂಲಕ ತಮ್ಮ ಶಾಪ್ ಹೊರಡ್ತಾರೆ. ಶಾಪ್ ಅಲ್ಲಿ ಇವನೊಟ್ಟಿಗೆ ಮಾತುಕತೆ ಆಗುತ್ತೆ. ಅವರು ಆ ರಾತ್ರಿ ನಡೆದಿದ್ದ ಎಲ್ಲಾ ವಿಷಯ ಹೇಳ್ತಾನೆ. ಅದನ್ನ ಕೇಳಿ ಇವನ್ಗೆ ನಿಜವಾಗ್ಲೂ ಶಾಕ್ ಆಗುತ್ತೆ, ಯಾಕೆ ಈ ರೀತಿ ಎಲ್ಲ ಆಯ್ತು ಅಂತ. ಆವಾಗ ಬೇರೆ ಹೇಳ್ತಾನೆ, ಅವಳ ತಂದೆ ತೀರಿ ಹೋಗಿ ಸ್ವಲ್ಪ ದಿನ ಆಯ್ತಂತೆ, ಕ್ಯಾನ್ಸರ್ ಬಂದು, ಅದಕ್ಕೋಸ್ಕರ ಅವಳು ತುಂಬಾ ಫೀಲ್ ಅಲ್ಲಿದ್ದು. ಅದರಲ್ಲಿ ಏನು ನಶೆ ಮಾತ್ರ ತಗೊಂಡಿದ್ಲೇನೋ ಗೊತ್ತಿಲ್ಲ, ಅವಳು ಆ ರೀತಿ ಬಿಹೇವ್ ಮಾಡಿದ್ಲು ಅಂತ. ಆವಾಗ ಇವನ್ ಕೇಳ್ತಾನೆ, ನೀನ್ ಅವಳಿಗೆ ಪ್ರಪೋಸ್ ಮಾಡಿದ್ಯಾ ಅಂತ. ಇವನಿಲ್ಲ ಅಂತಾನೆ. ಅದನ್ನ ಕೇಳಿ ಇನ್ನೂ ಭಯ ಆಗುತ್ತೆ, ಪ್ರಪೋಸ್ ಮಾಡ್ದೇನೆ ಈ ರೀತಿ ಎಲ್ಲ ಆಯ್ತಾ ಅಂತ. ಆವಾಗ ಅವರೆಲ್ಲರ ಗಮನ ಈ ನಿಕ್ಕಿ ಮೇಲೆ ಹೋಗುತ್ತೆ. ಶಾಪ್ಗೆ ಯಾವಾಗ ಅವಳು ಎಂಟರ್ ಆದ್ಲು, ವಿದಿನ್ ಸೆಕೆಂಡ್ ಕೂಡ ಅವಳ ಮುಖನ ಈ ಬಿಯರ್ ಇಂದ ತೆಗಿತಿರ್ಲಿಲ್ಲ. ಒಂದೇ ಸಮನೆ ಕಂಟಿನ್ಯೂ ಆಗಿ ನೋಡ್ತಿದ್ಲು. ಇದೊಂಥರ ಶಾಕಿಂಗ್ ರೀತಿಯಾಗಿತ್ತು. ಹಾಗೆ ಅದರ ನೆಕ್ಸ್ಟ್ ಡೇ ನಿಕ್ಕಿ ಮತ್ತೆ ಪುನಃ ಬಿಯರ್ ನ ಮನೆಗೆ ಬರ್ತಾಳೆ. ಅವಳು ನಿನ್ನೆ ಆಗಿದ್ದಕ್ಕೋಸ್ಕರ ಸಾರಿ ಕೇಳ್ತಾಳೆ. ನಿನ್ನೆ ರಾತ್ರಿ ನಾನು ನಶೆ ಮಾತ್ರ ತಗೊಂಡಿದ್ದ ಕಾರಣ ಆ ರೀತಿ ಎಲ್ಲ ಆಯ್ತಂತ. ಆಕ್ಚುಲಿ ಹೇಳಿದ್ದು ಸುಳ್ಳು. ಈ ಮಾತನ್ನ ಶಾಪಲ್ಲಿ ಇವನಾಗಿ ಬಿಯರ್ ಮಾತಾಡ್ತಿರುವಾಗ ಅವಳು ಕದ್ದು ಕೇಳಿಸ್ಕೊಂಡಿದ್ಲು. ಅನಂತರ ನಿಕ್ಕಿ ಹೇಳ್ತಾಳೆ, ನಿನ್ನೆ ರಾತ್ರಿ ಆಗಿದ್ದಲ್ಲ ಯಾವುದು ಕೂಡ ಅನ್ಇಂಟೆನ್ಷನಲ್ ಅಲ್ಲ, ನಿನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ಕೊಂಡಿಲ್ಲ, ನಾನೇ ಮನಸಾರಿ ನಿನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಆ ರೀತಿ ಎಲ್ಲ ಆಯ್ತಂತ ಅವಳು ಮತ್ತೆ ಪುನಃ ಈ ಬಿಯರ್ಗೆ ಪ್ರಪೋಸ್ ಮಾಡ್ತಾಳೆ. ಅದರಿಂದ ಈ ಬಿಯರ್ ತುಂಬಾ ಖುಷಿಯಾಗಿ ನಿನ್ನೆ ರಾತ್ರಿ ಆಗಿದ್ದಾಗಿ ಅವ್ರ ಮಧ್ಯೆ ರೊಮ್ಯಾನ್ಸ್ ಆಗುತ್ತೆ. ಹೀಗೆ ತುಂಬಾ ದಿನಗಳ ಕಾಲ ಅವರಿಬ್ಬರು ಒಟ್ಟಿಗೆದ್ದು ಒಟ್ಟಿಗೆ ತಿರುಗಾಡ್ತಿರ್ತಾರೆ. ಹೀಗಿರುವಾಗ ಒಂದಿನ ಅವರಿಬ್ಬರು ಒಂದು ರೆಸ್ಟೋರೆಂಟ್ ಗೆ ಹೋಗಿರ್ತಾರೆ. ಅಲ್ಲಿ ಆ ಬಿಯರ್ ನಿಕ್ಕಿ ಒಟ್ಟಿಗೆ ಅವಳ ತಂದೆ ಬಗ್ಗೆ ಕೇಳ್ತಾನೆ. ಆವಾಗ ನಿಕ್ಕಿ ಹೇಳ್ತಾಳೆ, ನಮ್ಮದು ಇವಾಗ ಎಲ್ಲ ಕರೆಕ್ಟ್ ಆಗಿದೆಯಲ್ವಾ, ನಾ ಇಬ್ಬರು ತುಂಬಾ ಕ್ಲೋಸ್ ಆಗಿದ್ದೇವೆ, ಪ್ರೀತಿ ಮಾಡ್ತಿದ್ದೇವೆ, ಎಲ್ಲ ಕೂಡ ಆಗಿದೆ, ನನ್ನ ತಂದೆ ಮ್ಯಾಟರ್ ಇನ್ ಮುಂದೆ ಮಾತಾಡೋದು ಬೇಡ ಅಂತ. ಆವಾಗ ಬಿಯರ್ಗೆ ಇವನ್ ಕಡೆಯಿಂದ ಕಾಲ್ ಬರುತ್ತೆ. ಅವನು ಕಾಲ್ ರಿಸೀವ್ ಮಾಡ್ಕೊಂಡು ಅವಳಿಂದ ದೂರ ಹೋಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಆ ಕಡೆಯಿಂದ ಇವನ್ ಹೇಳ್ತಾನೆ, ನಿಕ್ಕಿ ಆಕ್ಚುಲಿ ನೊಟ್ಟಿಗೆ ಸುಳ್ಳು ಹೇಳಿದಾಳೆ, ನಾನು ಅವಳ ಪಾಸ್ಟ್ ಎಲ್ಲಾ ಬಗ್ಗೆ ತಿಳ್ಕೊಂಡಿದ್ದೇನೆ, ಅವಳ ಅಪ್ಪಂಗೆ ಯಾವ ರೀತಿಯ ಕಾಯಿಲೆ ಇಲ್ಲ, ಅವರು ಕರೆಕ್ಟ್ ಆಗಿ ಎಲ್ಲಾ ಕಡೆ ತಿಳ್ಕೊಂಡು ಆರಾಮಾಗಿದ್ದಾರೆ ಅಂತ. ಹಾಗೆ ಮತ್ತೊಂದು ವಿಷಯ ಕೂಡ ಹೇಳ್ತಾನೆ. ಅದೇನಪ್ಪ ಅಂದ್ರೆ ಸರ ಒಟ್ಟಿಗೆ ನಿಕ್ಕಿ ಒಂದಿನ ಹೇಳಿದ್ಲಂತೆ, ನಾನು ಬಿಯರ್ನ ತನ್ನ ಸಣ್ಣ ತಮ್ಮಂತರ ನೋಡ್ತಿದ್ದೇನೆ ಹೊರತು ಅವನ ಮೇಲೆ ನಂಗೆ ಯಾವ ಫೀಲಿಂಗ್ ಕೂಡ ಇಲ್ಲ ಅಂತ. ಆ ರೀತಿ ತಮ್ಮಂತರ ಅಂತ ಅನ್ಕೊಂಡಿದ್ದವಳು ಇವಾಗ ಈ ರೀತಿ ರೊಮ್ಯಾನ್ಸ್ ಎಲ್ಲ ಮಾಡ್ಲಿಕ್ಕೆ ಹೇಗ್ ಸಾಧ್ಯ, ತಮ್ಮನೊಟ್ಟಿಗೆ ಆ ರೀತಿ ಎಲ್ಲ ಮಾಡ್ಲಿಕ್ಕೆ ಹೇಗ್ ಸಾಧ್ಯ, ಇದರಲ್ಲಿ ಏನೋ ಮಿಸ್ಟ್ರಿ ಇದೆ ಅಂತ ಅವನು ಹೇಳ್ತಾನೆ. ಅದೇ ಒಂದು ಟೆನ್ಷನ್ ಅಲ್ಲಿ ಇವನು ಮತ್ತೆ ಪುನಃ ಬಂದು ನಿಕ್ಕಿ ಒಟ್ಟಿಗೆ ಅವಳ ತಂದೆ ಬಗ್ಗೆ ಮತ್ತೆ ಪುನಃ ವಿಚಾರಿಸ್ತಾನೆ. ಆವಾಗ ನಿಕ್ಕಿಗೆ ಇನ್ನೂ ಕೂಡ ಕೋಪ ಬಂದು ಅವಳು ಎದ್ದು ನಿಂತು ಜೋರಾಗಿ ಗಲಾಟೆ ಮಾಡ್ತಾಳೆ. ಆದ್ರೆ ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ ಅವಳಷ್ಟು ಗಲಾಟೆ ಮಾಡ್ತಿದ್ರು ಕೂಡ ಅವಳ ಮುಖದಲ್ಲಿ ಒಂದು ನಗು ಇತ್ತು. ಅವಳು ಈ ಬಿಯರ್ಗೆ ಹರ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತಿರ್ಲಿಲ್ಲ, ಆದ್ರೂ ಕೂಡ ಅವಳ ಕೋಪನ ಹೊರಗಾಗ್ತಿದ್ಲು. ನಾನು ಹೇಳಿದ್ದೆ ಅಲ್ವಾ, ಮತ್ತೆ ಪುನಃ ಈ ಮ್ಯಾಟರ್ ಬಗ್ಗೆ ಮಾತಾಡೋದು ಬೇಡ ಬೇಡ ಅಂತ. ಇವನಿಗೆ ಅದನ್ನೆಲ್ಲ ಕಂಡು ಶಾಕ್ ಆಗಿ ಅವಳನ್ನ ಸಮಾಧಾನ ಮಾಡಿ ಸರಿ ಮುಂದೆ ಕೇಳಲ್ಲ ಅಂತ ಅಲ್ಲೇ ಕೂರಿಸ್ತಾನೆ. ಆ ರಾತ್ರಿ ನಿಕ್ಕಿ ಹಾಗೆ ಬಿಯರ್ ಒಟ್ಟಿಗೆ ಬೆಡ್ರೂಮ್ ಅಲ್ಲಿ ಮಲಗಿರ್ತಾರೆ. ಬಿಯರ್ಗೆ ಎಚ್ಚರವಾಗಿ ನೋಡಿದಾಗ ನಿಕ್ಕಿ ಬೆಡ್ ಅಲ್ಲಿ ಇದ್ದಿರೋದಿಲ್ಲ. ಅವಳು ದೂರದಲ್ಲಿ ಕ್ರೀಪಿಯಾಗಿ ನಿಂತು ಏನೋ ಮಾಡ್ತಿರ್ತಾಳೆ.
ಅದು ಇವನ ಶರ್ಟ್ ಹಾಕೊಂಡು. ಇವನ್ ಕೇಳ್ತಾನೆ ಏನಾಯ್ತಂತ. ಆವಾಗ ಅವಳು ಒಂದೇ ಸಮನೆ ಅಳೋಕೆ ನಗೋಕೆ ಒಂಥರ ಸೈಕಿಕ್ ರೀತಿ ಬಿಹೇವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೆ ಒಂದು ಫ್ಲವರ್ ಪಾಟ್ ನ ತನ್ನ ಮುಖದ ಅಡ್ಡಕ್ಕೆ ಇಟ್ಟು ಆ ಕಡೆ ಈ ಕಡೆ ಓಡಾಡೋದು ಎಲ್ಲ ಮಾಡ್ತಿದ್ಲು. ಒಂದ್ ರೀತಿ ಹೇಳ್ಬೇಕಂದ್ರೆ ರೆಸ್ಟೋರೆಂಟ್ ಅಲ್ಲಿ ಒಂದು ಸೀನ್ ಆಗಿತ್ತಲ್ಲ, ಅದರ ರೆವೆನ್ನ ಈ ರೀತಿ ತೀರಿಸ್ಕೊಳ್ತಿದ್ದಾಳ ಅಂತ ಅವನಿಗೆ ಡೌಟ್ ಬರುತ್ತೆ. ಹಾಗೆ ಅವಳು ನಾರ್ಮಲ್ ಆಗ್ತಾಳೆ ಕೂಡ. ಕೆಲವು ಸೆಕೆಂಡ್ ಅಲ್ಲಿ ವಾಸ್ತವಕ್ಕೆ ಬಂದ್ರೆ ಇನ್ ಕೆಲವು ಸೆಕೆಂಡ್ ಗಳಲ್ಲಿ ರಿಯಲ್ ಆಗಿರೋಕೆ ಸ್ಟಾರ್ಟ್ ಮಾಡಿದ್ಲು. ಇವನಿಗೆ ಕೂಡ ಏನಂತ ಅರ್ಥ ಆಗುದಿಲ್ಲ. ಹಾಗೆ ನೆಕ್ಸ್ಟ್ ಡೇ ಈ ಬಿಯರ್ ಮತ್ತೆ ಪುನಃ ರಾತ್ರಿ ಆಗಿರೋ ವಿಷಯದ ಬಗ್ಗೆ ಇವಳ ಹತ್ರ ಕೇಳಿದಾಗ ಅವಳು ಕ್ರೀಪಿ ಸ್ಮೈಲ್ ಮಾಡ್ಕೊಂಡು ಸಾರಿ ಕೇಳ್ತಾಳೆ. ಅವಳು ಸ್ಮೈಲ್ ಮಾಡಿದ ರೀತಿ ಕ್ರೀಪಿ ಆಗಿದ್ರು ಕೂಡ ಇವನಲ್ಲೇ ಕರಗೋಗಿ ಸರಿ ಓಕೆ ಅಂತ ಅಲ್ಲಿಂದ ಹೊರಡ್ತಾನೆ. ಹಾಗ ಹೋಗುವಾಗ ಅವಳ ಕೈಯಲ್ಲಿ ಒಂದು ಟಿಫಿನ್ ಬಾಕ್ಸ್ ಕೊಡ್ತಾಳೆ. ಹಾಗೇನೇನು ಡೋರ್ ಹತ್ರ ಹೋಗ್ಬೇಕು, ಅವನಿಗಲ್ಲೊಂದು ಮತ್ತೊಂದು ಶಾಕ್ ಆಗಿರುತ್ತೆ. ಯಾಕಂದ್ರೆ ಈ ನಿಕ್ಕಿ ಏನ್ ಮಾಡಿದ್ಲು, ಆಲ್ಮೋಸ್ಟ್ ಎಲ್ಲಾ ಡೋರ್ಗೆ ಕೂಡ ಪ್ಲಾಸ್ಟರ್ ಇಂದ ಗಮ್ ಟೇಪ್ ಹಾಕಿ ಲಾಕ್ ಮಾಡಿಬಿಟ್ಟಿದ್ಲು. ಅವಳ ಪ್ರಕಾರ ಇವನು ವರ್ಕ್ಶಾಪ್ಗೆ ಹೋಗ್ಲೂಬೇಕು, ಹಾಗೆ ಮನೇಲಿ ಇರ್ಲೂಬೇಕು, ಆ ರೀತಿ ಬಿಹೇವ್ ಮಾಡ್ತಿದ್ಲು. ಆದ್ರೆ ಈ ಬಿಯರ್ಗೆ ಹೊರಗಡೆ ಹೋಗ್ಲೇಬೇಕಿದ್ದ ಕಾರಣ ಅವನಿಗೂ ಕಷ್ಟಪಟ್ಟು ಆ ಪ್ಲಾಸ್ಟರ್ ನೆಲ್ಲ ತೆಗೆದು ಹೊರಗೆ ಹೋಗ್ತಾನೆ. ಹಾಗೆ ಇವಳನ್ನ ತೋರಿಸಿದಾಗ ಇವಳು ಯಾವ ರೀತಿ ಅವನು ಹೋಗುವಾಗ ನಿಂತಿದ್ಲು ಅದೇ ರೀತಿ ಕ್ರೀಪಿ ಸ್ಮೈಲ್ ಮಾಡ್ಕೊಂಡು ಅಲ್ಲಿ ನಿಂತಿರ್ತಾಳೆ. ಶಾಪ್ಗೆ ಹೋದಾದ ನಂತರ ಇವನು ಟಿಫಿನ್ ಮಾಡ್ಬೇಕಂತ ಬಾಕ್ಸ್ ತೆಗಿತಾನೆ. ಸಾರಾ ಕೂಡ ಒಟ್ಟಿಗಿರ್ತಾಳೆ. ಹೀಗೆ ಮಾತಾಡ್ತಾ ಮಾತಾಡ್ತಾ ಅವನು ಆ ಟಿಫಿನ್ ಬಾಕ್ಸ್ ಅಲ್ಲಿ ಒಂದು ನೋಟ್ ಓದ್ತಾನೆ. ನಿಕ್ಕಿ ಆಕ್ಚುಲಿ ಆ ನೋಟ್ ನ ಟಿಫಿನ್ ಬಾಕ್ಸ್ ಒಳಗೆ ಹಾಕಿದ್ಲು. ಆ ನೋಟ್ ಅಲ್ಲಿ ಕ್ಯಾಟ್ ಅಂತ ಒಂದು ಶಬ್ದ ಇತ್ತು. ಇವನು ಸ್ಯಾಂಡ್ವಿಚ್ ನ ಓಪನ್ ಮಾಡ್ತಾನೆ. ನೋಡಿದ್ರೆ ಅದರೊಳಗೆ ಇವನ್ ಸತ್ತಿತ್ತಲ್ಲ ಅವನ ಸ್ಯಾಂಡಿ ಬೇಕ್ ಅದರ ಮಾಂಸ ಇರುತ್ತೆ. ಅವನಿಗೆ ಅದನ್ನ ಕಂಡು ಏನ್ ಮಾಡ್ಬೇಕಂತ ಗೊತ್ತಾಗದೆ ಸೀದಾ ಹೋಗಿ ವಾಮಿಟ್ ಮಾಡ್ತಾನೆ. ಸೇರ ಹೇಳ್ತಾಳೆ, ಹೌದು ಇವನ್ ಹೇಳಿದ ಪ್ರಕಾರ ನಿಖಿಲಿನ ತಮ್ಮಂತರ ನೋಡ್ತಿದ್ಲು. ಒಂದಿನ ಅವಳೇ ಆ ವಿಷಯನ ನನ್ನ ಹತ್ರ ಹೇಳಿದ್ಲು. ಆದ್ರೆ ಇವಾಗ ನೋಡಿದ್ರೆ ಈ ರೀತಿಯಲ್ಲಿ ಆಗ್ತಿದೆ. ಮೋಸ್ಟ್ಲಿ ಅವಳು ನಿನ್ ಮೇಲೆ ಏನೋ ರಿವೆಂಜ್ ತೀರ್ಸ್ಕೊತಿರ್ಬೋದು, ಯಾವುದಕ್ಕೂ ಹುಷಾರಾಗಿರುವಂತ. ಸರಿ ಅಂತ ಇವನು ಕೂಡ ಸುಮ್ಮನಾಗ್ತಾನೆ. ಆ ರಾತ್ರಿ ಯುವಾನ್ ಹಾಗೆ ಈ ಬಿಯರ್ ಕಾರಲ್ಲಿ ಹೋಗ್ತಿರ್ತಾರೆ. ಹಾಗೆ ಯುವಾನ್ ಆ ರಾತ್ರಿ ತನ್ನ ಮನೇಲಿ ಫ್ರೆಂಡ್ಸಿಗೋಸ್ಕರ ಒಂದು ಪಾರ್ಟಿನ ರೆಡಿ ಮಾಡಿರ್ತಾನೆ. ಈ ಬಿಯರ್ನ ಕೂಡ ಕರೀತಾನೆ. ಆದ್ರೆ ನಿಖಿನ ಯಾವುದೇ ಕಾರಣಕ್ಕೂ ಕರ್ಕೊಂಡು ಬರ್ಬೇಡ ಅಂತ ಅವನು ಸಜೆಸ್ಟ್ ಮಾಡಿದ. ಮೊದಲಿಗೆ ಅವನು ಸುಮ್ಮನಾದ್ರೂ ಕೂಡ ಆಮೇಲೆ ಓಕೆ ಸರಿ ನಾ ಒಬ್ನೇ ಬರ್ತೇನೆ ಅಂತ ಅವನಿಗೆ ಪ್ರಾಮಿಸ್ ಮಾಡಿ ಸೀದಾ ಮನೆಗೆ ಹೋಗ್ತಾನೆ. ಕಾರೊಳ ನಿಂತು ಅವನು ನಿಖಿ ಹತ್ರ ಯಾವ ರೀತಿ ಮಾತಾಡ್ಬೇಕು ಏನ್ ಮಾತಾಡ್ಬೇಕಂತ ಪ್ರಾಕ್ಟೀಸ್ ಮಾಡ್ತಾ ಹೀಗೆ ಕೂತಿದ್ದಾಗ ಅವನಿಗೆ ಕಾರ್ನ ಸೀಟ್ ಕೆಳಗೆ ಬಿದ್ದಿದ್ದ ಅದೇ ಒನ್ ವಿಶ್ ವಿಲ್ಲೋ ಬಾಕ್ಸ್ ಸಿಗುತ್ತೆ. ಅವನದ್ರ ಹಿಂದ್ ನೋಡ್ತಾನೆ, ಅಲ್ಲೊಂದು ನಂಬರ್ ಇದಿರುತ್ತೆ. ಅದೇ ಕೂಡಲೇ ಕಾಲ್ ಮಾಡ್ತಾನೆ. ಆ ಕಡೆಯಿಂದ ಒಬ್ಬ ವ್ಯಕ್ತಿ ರಿಸೀವ್ ಮಾಡ್ತಾನೆ. ಇವನ್ ಹೇಳ್ತಾನೆ ಈ ವಿಶ್ ನ ಅಲ್ಟರ್ ಮಾಡ್ಬೋದಂತ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ ಅಲ್ಟರ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಈ ವಿಶ್ ಎಂಡ್ ಆಗ್ಬೇಕಂದ್ರೆ ನೀನ್ ಸಾಯ್ಬೇಕಂತ. ಆವಾಗ ಆ ವ್ಯಕ್ತಿ ಇವನಿಗೆ ಆ ನಿಖಿಯ ಕಾಲ್ ನ ಕನೆಕ್ಟ್ ಮಾಡ್ತಾನೆ. ನೋಡಿದ್ರೆ ನಿಖಿಯಲ್ಲಿ ನರಳ್ತಿರ್ತಾಳೆ. ಆವಾಗ ಅವನಿಗೆ ಗೊತ್ತಾಗುತ್ತೆ ಆಕ್ಚುಲ್ ಆಗಿ ಆ ಒನ್ ವಿಶ್ ಮಾಡಿದ ಕಾರಣ ಯಾವುದೋ ಒಂದು ಎಂಟಿಟಿ ನಿಖಿಯ ಬಾಡಿ ಸೇರ್ಕೊಂಡಿದೆ. ಅದು ಅವಳ ದೇಹ ಆಗಿದ್ರು ಕೂಡ ಯಾವುದೋ ಒಂದು ಎಂಟಿಟಿ ಅವಳನ್ನ ಕಂಟ್ರೋಲ್ ಮಾಡ್ತಿದೆ ಅಂತ. ಹಾಗೆ ಆ ವ್ಯಕ್ತಿ ಕಾಲ್ ಮೂಲಕ ಮಾತಾಡ್ಸಿದ್ದು ರಿಯಲ್ ನಿಖಿ ಎಲ್ಲೋ ಟ್ರ್ಯಾಪ್ ಆಗಿ ಅಳ್ತಿರ್ತಾಳೆ. ಅದೇ ಧ್ವನಿನ ಇವನ್ ಕೇಳಿದ್ದು. ಸೊ ಇವಾಗ ಇವನಿಗೆ ಎಲ್ಲ ಅರ್ಥ ಆಗುತ್ತಾ ಹೋಗುತ್ತೆ. ಅವಾಗ ಸ್ಟಾರ್ಟಿಂಗ್ ಅಲ್ಲಿ ರೊಮ್ಯಾನ್ಸ್ ಮಾಡುವಾಗ ಒಮ್ಮೆ ವಾಸ್ತವಕ್ಕೆ ಬಂದ್ಲು ಅಂತ ನಾ ಹೇಳಿದ್ದೆ. ಎಸ್, ನಿಖಿ ಕೆಲವು ಸೆಕೆಂಡ್ ಗಳ ಕಾಲ ಅವಾಗವಾಗ ವಾಸ್ತವಕ್ಕೆ ಬರ್ತಿದ್ಲು. ವಾಸ್ತವಕ್ಕೆಲ್ಲ ಬಂದ್ ಕೂಡ್ಲೆ ಅವಳಿಗೆ ಈ ವಿಷಯ ರಿಯಲೈಸ್ ಆಗ್ತಿತ್ತು, ನಾನು ಇವರೊಟ್ಟಿಗೆ ತಪ್ಪಾಗಿ ನಡ್ಕೋತಿದ್ದೇನೆ ಅಂತ. ಅದಕ್ಕೋಸ್ಕರ ಅವಳು ಅವನ ದೂರ ತಳ್ಳೋದು ಆ ರೀತಿ ಎಲ್ಲ ಮಾಡ್ತಿದ್ಲು. ಬಟ್ ಅದು ರಿಯಲ್ ನಿಖಿ ಅಂತ ಏನಿದೆ ಅದು ಕೆಲವೇ ಸೆಕೆಂಡ್ ಗಳ ಕಾಲ ಮಾತ್ರ ಇರ್ತಿತ್ತು. ಆಮೇಲೆ ಎಂಟಿಟಿ ಅವಳನ್ನ ಕಂಟ್ರೋಲ್ಗೆ ತಗೊಳ್ತಿತ್ತು. ಸೊ ಬಿಯರ್ಗೆ ಇವಾಗೆಲ್ಲ ಅರ್ಥ ಆಗ್ತಿದೆ, ತಾನು ಮಾಡಿದ ಒಂದ್ ತಪ್ಪಿಂದ ನನಗೆ ಒಳ್ಳೇದಾಗಿಲ್ಲ, ಬದಲಾಗಿ ನಿಖಿ ಇಲ್ಲೋ ಟ್ರ್ಯಾಪ್ ಆಗಿದ್ದಾಳೆ, ಹೇಗಾದ್ರೂ ಮಾಡಿದ್ನ ಸ್ಟಾಪ್ ಮಾಡ್ಬೇಕಂತ ಅನ್ಕೊಂಡು ಸೀದಾ ಮನೆಗೆ ಹೋಗ್ತಾನೆ. ನೋಡಿದ್ರೆ ಬೆಳಗ್ಗೆ ಮುಂಚೆ ಯಾವ ರೀತಿ ಇವನ್ನ ಕಳಿಸಿಕೊಟ್ಟಿದ್ಲು, ಯಾವ ಪ್ಲೇಸ್ ಅಲ್ಲಿ ನಿಂತಿದ್ಲು ಅದೇ ಪ್ಲೇಸ್ ಅಲ್ಲಿ ಅದೇ ಸ್ಮೈಲ್ ಮಾಡ್ಕೊಂಡು ಕ್ರೀಪಿಯಾಗಿ ನಿಂತಿದ್ಲು. ಹಾಗೆ ಅವಳು ನಿಂತ ಪ್ಲೇಸ್ ಅಲ್ಲೇ ಎಲ್ಲ ಒನ್ ಹಾಗೆ ಟೂ ಅನ್ನ ಮಾಡ್ಕೊಂಡ್ಬಿಟ್ಟಿದ್ಲು. ಅನಂತರ ಇವನು ಅವಳನ್ನ ಬಾತ್ರೂಮ್ಗೆ ಕರ್ಕೊಂಡು ಹೋಗಿ ನಾನು ಪಾರ್ಟಿಗೆ ಹೋಗ್ತೇನೆ ಅಂತ ಹೇಳ್ತಾನೆ. ಆವಾಗ ಅದಕ್ಕೆ ಅವಳು ಕೂಡ ಪಟ್ಟು ಹಿಡಿತಾಳೆ, ನಾನು ಕೂಡ ಬರ್ತೇನೆ ಅಂತ. ಬೇರೆ ದಾರಿ ತೋರದೆ ಇವನ್ನ ಮಾತನ್ನ ಮುರಿದು ಇವನು ನಿಖಿನ ಆ ಪಾರ್ಟಿಗೆ ಕರ್ಕೊಂಡು ಹೋಗ್ತಾನೆ. ಪಾರ್ಟಿಲಿ ಎಲ್ಲರೂ ಗುಂಪು ಸೇರ್ಕೊಂಡು ಒಂದು ಗೇಮ್ ಆಡ್ತಿರ್ತಾರೆ, ಒಂದ್ ರೀತಿಯ ಬಾಕ್ಸ್ ಗೇಮ್. ಆ ಬಾಕ್ಸ್ ಅಲ್ಲಿ ಒಂದು ಡೇರ್ ಬರ್ದಿರುತ್ತೆ, ಅದನ್ನ ಇವರು ಮಾಡ್ಬೇಕಂತ. ಫಸ್ಟಿಗೆ ಒಬ್ಬೊಬ್ರು ಡೇರ್ ಮಾಡ್ತಿರ್ತಾರೆ. ಹಾಗೆ ಕೆಲವೊಮ್ಮೆ ಈ ಬಿಯರ್ ಕೂಡ ಒಂದ್ ಸಣ್ಣ ಸಣ್ಣ ಜೋಕ್ ನ ಮಾಡ್ತಿರ್ತಾನೆ. ಆ ಜೋಕ್ಗೆ ನಗು ಬರ್ದಿದ್ರು ಕೂಡ ಬಿಯರ್ಗೆ ಬೇಜಾರಾಗಬಾರ್ದಂತ ನಿಖಿ ಒಬ್ಳೆ ನಗಾಡ್ತಿದ್ಲು ಹುಚ್ಚಿ ತರ. ಅದನ್ನೆಲ್ಲ ನೋಡಿ ಇವರಿಗೆ ನಿಜವಾಗ್ಲೂ ಕೂಡ ಒಂಥರ ವಿಯರ್ಡ್ ಆಗಿ ಫೀಲ್ ಆಗುತ್ತೆ. ಅನಂತರ ಒಂದು ಬಾಕ್ಸ್ ಇವಳ ಕಡೆ ಬರುತ್ತೆ, ನಿಖಿ ಕಡೆ. ಇವಳೊಂದು ಸ್ಟೋರಿ ಹೇಳ್ತಾಳೆ. ಅದು ತಮ್ಮ ಹಾಗೆ ಅಕ್ಕನ ಒಂದ್ ರೀತಿಯ ಬೇರೆ ರೀತಿಯ ಸಂಬಂಧದ ಬಗ್ಗೆ. ಅದು ಆಕ್ಚುಲಿ ಅವರಿಬ್ಬರ ಸಂಬಂಧದ ಬಗ್ಗೆನೆ ರೆಪ್ರೆಸೆಂಟ್ ಆಗಿತ್ತು. ಮೋಸ್ಟ್ಲಿ ಆ ಟೈಮಲ್ಲಿ ರಿಯಲ್ ನಿಖಿ ಒಂದ್ ಸೆಕೆಂಡ್ಗೆ ಬಂದೋಗಿದ್ಲೇನೋ ಗೊತ್ತಿಲ್ಲ.
ಅನಂತರ ಮತ್ತೊಂದು ಡೇರ್ ಬರುತ್ತೆ. ಆ ಡೇರ್ ಏನಪ್ಪಾ ಅಂದ್ರೆ ಬಿಯರ್ ಪಕ್ಕದಲ್ಲಿರೋ ಹುಡುಗಿಗೆ ಕಿಸ್ ಮಾಡ್ಬೇಕಂತ. ಅವನ ಪಕ್ಕದಲ್ಲಿ ಸೇರಾ ಕೂತಿದ್ಲು. ಅದಕ್ಕೋಸ್ಕರ ಈ ನಿಕಿಗೆ ಸಿಟ್ಟು ಬಂದು ಸೇರನ ಆಚೆ ಕಡೆದು ಅವಳ ಪ್ಲೇಸ್ ಅಲ್ಲಿ ತಾನು ಕುಳಿತು ಕಿಸ್ ಮಾಡ್ಕೋತಾಳೆ. ಹಾಗೆ ಕಿಸ್ ಮಾಡ್ತಿರುವಾಗ 1 ಸೆಕೆಂಡ್ ಅವಳು ರಿಯಲ್ ನಿಕಿಯಾಗಿ ಬದಲಾಗಿ ಅಲ್ಲಿಂದ ಹಿಂದೆ ಓಡಿ ಹೋಗಿ ಇದು ನಾನಲ್ಲ ಅಂತ ಒಂದೇ ಸಮನೆ ಬಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಮೇಲೆ ಮತ್ತೆ ಪುನಃ ಐಡೆಂಟಿಟಿ ಅವಳನ್ನ ಕಂಟ್ರೋಲ್ಗೆ ತಗೊಂಡು ಅಲ್ಲಿದ್ದ ಬಾಕ್ಸ್ ಮೂಲಕ ತನ್ನ ತಲೆ ಹೊಡ್ಕೋತಾಳೆ. ಈ ಬಿಯರ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗದೆ ಎಲ್ಲರನ್ನ ಸಮಾಧಾನ ಪಡಿಸಿ ಅದೇ ಕೂಡಲೇ ನಿಕಿನ ಅಲ್ಲಿನ ಮನೆ ಕರ್ಕೊಂಡು ಹೋಗ್ತಾನೆ. ಮನೇಲಿ ಕೂಡ ಅದೇ ರೀತಿ ಬಿಹೇವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಂಗೆ ಗೊತ್ತಿದೆ ನೀನು ಆ ಸ್ಯಾರನ್ನ ಇಷ್ಟಪಡ್ತಿದ್ದೀಯಾ, ನೀನನ್ನ ಯಾವ ರೀತಿಯಾಗಿ ಇಷ್ಟಪಡ್ತಿಲ್ಲ ಅಂತ ಒಂದ್ ರೀತಿ ಸೈಕೋ ರೀತಿಯಾಗಿ ಬಿಹೇವ್ ಮಾಡಿ ತನಗೆ ತಾನು ಹರ್ಟ್ ಮಾಡ್ಕೊಂಡು ಅವನ ಕೈಲಿ ಐ ಲವ್ ಯು ಹೇಳಿಸ್ಕೊಂಡು ಆಮೇಲಂತೂ ನಿದ್ರೆಗೆ ಜಾತಾಳೆ. ಆ ರಾತ್ರಿ ಇವನು ಸ್ಯಾರ ಒಟ್ಟಿಗೆ ಮೆಸೇಜ್ ಮಾಡ್ತಿರುವಾಗ ಸ್ಯಾರ ಹೇಳ್ತಾಳೆ, ನಾನಿನ ಮನೆ ಹೊರಗೇನೆ ಇದ್ದೇನೆ, ನಿಗೋಸ್ಕರ ಕಾಯ್ತಿದ್ದೇನೆ, ಬಂದು ಮಾತಾಡ್ಸು ಅಂತ. ಇವನಿಗೆ ಭಯ ಆಗುತ್ತೆ, ಎಲ್ಲಿ ನಿಕ್ಕಿ ಗೊತ್ತಾಗುತ್ತೋ ಅಂತ ಅವನು ಯಾವುದೇ ರೀತಿಯ ಸದ್ ಮಾಡದೆ ಹೊರಗೋಗ್ಲಿಕ್ಕೆ ಮುಂದಾಗ್ತಾನೆ. ಆವಾಗ ನಿಕ್ಕಿ ಒಳಗಿಂದ ಆ ರಿಯಲ್ ನಿಕ್ಕಿಯ ವಾಯ್ಸ್ ಬರುತ್ತೆ. ನನ್ನ ಈ ರೀತಿಯಾಗಿ ಬಾಳೋ ಬದಲು ನನ್ನ ಕೊಂದು ಬಿಡುವಂತ ರಿಯಲ್ ನಿಕ್ಕಿ ಬೇಡ್ತಿರ್ತಾಳೆ. ಎಸ್, ಕೆಲವೇ ಸೆಕೆಂಡ್ಗೆ ರಿಯಲ್ ನಿಕ್ಕಿ ಬಂದೋಗಿದ್ಲು. ಅದು ಈ ಬಿಯರ್ಗೆ ಬೇಗ್ ಮಾಡ್ತಿತ್ತು, ನೀನು ಈ ರೀತಿ ಮಾಡಿದ್ದು ಸರಿಯಲ್ಲ, ನನ್ನ ಓಲ್ಡ್ ನಿಕ್ಕಿ ಆಗ್ಲಿಕ್ಕೆ ಬಿಡ್ಬಿಡು ಅಂತ ಅವಳು ಬೇಗ್ ಮಾಡ್ತಿದ್ಲು. ಅನಂತರ ಬಿಯರ್ಗೆ ಈ ಸ್ಯಾರ ಒಟ್ಟಿಗೆ ಮಾತಾಡ್ತಿರ್ತಾನೆ. ಆವಾಗ ಸ್ಯಾರ ಈ ಬಿಯರ್ಗೆ ಒಂದು ಶಾಕಿಂಗ್ ವಿಷಯ ಹೇಳ್ತಾಳೆ. ಅದೇನಪ್ಪಾ ಅಂದ್ರೆ ಸುಮಾರು ವರ್ಷಗಳಿಂದ ಈ ನಿಕ್ಕಿ ಹಾಗೆ ಇಯೋನ್ ಏನಿದ್ದಾರೆ ಇಬ್ರು ಕೂಡ ಫಿಸಿಕಲ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ. ಅವರಿಬ್ಬರೇನು ಲವರ್ಸ್ ಅಲ್ಲ, ಬಟ್ ಅವಾಗ ಒಂದಾಗ್ತಿದ್ರು. ಇಯೋನ್ ಯಾವತ್ತೂ ಅವಳನ್ನ ಲವರ್ ರೀತಿ ನೋಡ್ಲಿಲ್ಲ. ಅವನ ಮೇಲೆ ಸೇಡ್ ತಿರ್ಸ್ಕೊಳ್ಳಿಕ್ಕೆ ಅಥವಾ ಅವನಿಗೆ ಜಲಸ್ ಫೀಲ್ ಆಗ್ಲಿ ಅನ್ನೋದು ಗೊತ್ತಿಲ್ಲ, ಅವಳು ನಿನ್ನೊಟ್ಟಿಗೆ ಈ ರೀತಿಯಾಗಿ ಮಾಡ್ತಿದ್ದಾಳಂತ. ಅದಲ್ಲದೆ ಅವಳು ಈ ರೀತಿ ಮಾಡ್ತಿರೋದು ಇಯೋನ್ಗೆ ಕೂಡ ಇಷ್ಟ ಇಲ್ಲ ಅಂತ. ಆವಾಗ ಇವನಿಗೆ ಎಲ್ಲಾ ಕೂಡ ಫ್ಲಾಶ್ ಆಗುತ್ತೆ. ಸ್ಟಾರ್ಟಿಂಗ್ ಇಂದ ಇವನ್ ಯಾವಾಗ್ಲೂ ನಿಕ್ಕಿಗಟ್ಟಿಗೆ ಫ್ಲರ್ಟ್ ಮಾಡು, ಅವಳಿಗೆ ಫ್ರೀಕ್ ನಿಕ್ಕಿ ಅಂತ ಕರಿ ಅಂತ ಅವಳಿಂದ ದೂರ ಇರುವ ಹಾಗೆ ಪ್ಲಾನ್ ಮಾಡ್ತಿದ್ದ. ಟ್ರಿವೆ ನೈಟ್ಗೆ ಹೋಗ್ಬೇಡ, ಪಾರ್ಟಿಗೆ ಕರ್ಕೊಂಡ್ ಬರ್ಬೇಡ ಅಂತ ಯಾವಾಗ್ಲೂ ಕಂಡೀಷನ್ ಆಗ್ತಿದ್ದ. ಎಸ್, ಇಲ್ಲಿ ಇವನ್ ಏನಿದ್ದಾನೆ ಈ ಬಿಯರ್ ನಿಕ್ಕಿಗೆ ಪ್ರಪೋಸ್ ಮಾಡಬಾರ್ದು, ಅವಳು ನನ್ನಿಂದ ದೂರ ಆಗ್ತಾಳಂತ ಯಾವಾಗ್ಲೂ ಹಿಂದಿಂದ ಚೂರಿ ಹಾಕೋ ಕೆಲಸ ಮಾಡ್ತಿದ್ದ. ಬಟ್ ಪಾಪ ಈ ಬಿಯರ್ಗೆ ಆ ವಿಷಯನೇ ಗೊತ್ತಿರ್ಲಿಲ್ಲ. ಹೀಗೆ ಅವರಿಬ್ಬರು ಆ ವಿಷಯದ ಬಗ್ಗೆ ಇನ್ನೂ ಡಿಸ್ಕಸ್ ಮಾಡ್ತಿರುವಾಗ ಸಡನ್ ಆಗಿ ಅಲ್ಲಿ ನಿಕ್ಕಿ ಬಂದು ಈ ಸ್ಯಾರನ ಒಂದು ಕಲ್ಲಿಗೆ ಅವಳ ತಲೆನ ಚಚ್ಚಿ ಆ ಬಿಯರ್ ಮುಂದೆನೆ ಅವಳನ್ನ ಭೀಕರವಾಗಿ ಕೊಂದು ಬಿಡ್ತಾಳೆ. ಆ ನಂತರ ಆ ಬಿಯರ್ನ ಸಹಾಯದಿಂದಲೇ ಆ ಡೆಡ್ ಬಾಡಿನ ಮನೆಯೊಳಗೆ ತಗೊಂಡು ಹೋಗ್ತಾರೆ. ಇವನಿಗೆ ನಿಜವಾಗ್ಲೂ ಶಾಕ್ ಆಗುತ್ತೆ ಇದನ್ನೆಲ್ಲ ನೋಡಿ. ನಾನ್ ಮಾಡಿದಂತ ಒಂದ್ ತಪ್ಪಿಂದ ಏನೆಲ್ಲ ಆಗಿದೆ, ಇದನ್ನ ನಾನೇ ಕರೆಕ್ಟ್ ಮಾಡ್ಬೇಕಂತ ಮತ್ತೆ ಪುನಃ ಒನ್ ವಿಶ್ ವಿಲ್ಲು ಆ ಬಾಕ್ಸ್ ತಗೊಂಡಿದ್ನಲ್ಲ ಆ ಶಾಪ್ಗೆ ಹೋಗ್ತಾನೆ. ಬಟ್ ಅಲ್ಲಿ ಆ ಲೇಡಿ ದುಡಿದಿಲ್ಲ, ಒಬ್ಬ ಗಂಡಸಿದಿರ್ತಾನೆ. ಇವನ್ ಕೇಳ್ತಾನೆ ಈ ವಿಶ್ ನ ಹೇಗ್ ಸ್ಟಾಪ್ ಮಾಡುದಂತ. ಅದಕ್ಕೆ ಅವನು ಹೇಳ್ತಾನೆ, ಈ ವಿಶ್ ಸ್ಟಾಪ್ ಆಗ್ಬೇಕಂದ್ರೆ ನೀನು ಸಾಯಲೇಬೇಕಂತ, ಬೇರೆ ಯಾವ್ದು ದಾರಿ ಇಲ್ವ ಅಂತ ಕೇಳಿದಾಗ ನೀನ್ ಇಷ್ಟಪಡೋ ವಿಶ್ ನ ಬೇರೆ ಯಾರಾದ್ರೂ ಈ ಸ್ಟಿಕ್ ನ ಮುರಿದು ಹೇಳ್ಕೊಂಡ್ರೆ ಆವಾಗ ಸ್ಟಾಪ್ ಆಗ್ಬೋದೇನಂತ. ಅದಕ್ಕೆ ಅವನು ನೀವೇ ಮಾಡಿ ಅಂತಾನೆ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ನಾ ಆಲ್ರೆಡಿ ಆ ವಿಷ್ ನ ಮಾಡಿ ಆಗಿದೆ, ಅದಕ್ಕೋಸ್ಕರ ನನ್ನ ಹೆಂಡತಿ ಕಾಣ್ತಿಲ್ಲ ಅಂತ. ಹಾಗೆ ಒನ್ ಸ್ಟಿಕ್ ಮೂಲಕ ಒಬ್ಬ ವ್ಯಕ್ತಿ ಒಂದ್ಸಲ ಮಾತ್ರ ವಿಶ್ ಮಾಡ್ಲಿಕ್ಕೆ ಸಾಧ್ಯ. ಆ ವಿಶ್ ಎಂಡ್ ಆಗ್ಬೇಕಂದ್ರೆ ಆ ವ್ಯಕ್ತಿ ಸಾಯಲೇಬೇಕಂತ. ಸೊ ಇವನೊಂದ್ ಕೆಲಸ ಮಾಡ್ತಾನೆ, ಇವನ್ ಮೂಲಕ ನಾನು ವಿಶ್ ನ ಟ್ರೈ ಮಾಡುವಂತ ಅವ್ನ ಮನೆಗೆ ಹೋಗಿ ಎಲ್ಲಾ ವಿಷಯ ಹೇಳ್ತಾನೆ. ಈ ರೀತಿ ವಿಶ್ ಮಾಡಿದ ಕಾರಣವೇ ನಿಕ್ಕಿಗಾಗಿದೆ ಅಂತ. ಬಟ್ ಅವ್ನು ನಂಬಲ್ಲ. ಅವನು ತಮಾಷೆಯಾಗಿ ಆ ಸ್ಟಿಕ್ ನ ಮರಿದು ನಂಗೆ $1 ಬಿಲಿಯನ್ ದುಡ್ಡು ಬೇಕು ಅಂತ ವಿಶ್ ಮಾಡ್ಕೋತಾನೆ. ಶಾಕಿಂಗ್ ಯಾವಾಗ ಮೇಲಿಂದ ಅಷ್ಟು ದುಡ್ಡು ಸುರಿತದೆ. ಇವನಿಗೆ ಗೊತ್ತಾಗುತ್ತೆ ಆ ವಿಶ್ ನಿಜ ಅಂತ. ಅನಂತರ ಅವನು ಸೀದಾ ಮನೆಗೆ ಹೋಗ್ತಾನೆ. ನಿಕ್ಕಿ ನನ್ನ ಹೇಗೋ ತುಂಬಾ ಇಷ್ಟಪಡ್ತಾಳಲ್ಲ, ಅವಳ ಮೂಲಕವೇ ಸ್ಟಿಕ್ ನ ಮರಿದು ವಿಶ್ ನ ಕಂಪ್ಲೀಟ್ ಮಾಡುವಂತ ಸೀದಾ ಅಲ್ಲಿ ಹೋಗ್ತಾನೆ. ನೋಡಿದ್ರೆ ಅಲ್ಲ ಅವನಿಗೆ ಭಯಾನಕವಾದ ಸರ್ಪ್ರೈಸ್ ಕಾದಿತ್ತು. ಯಾಕಂದ್ರೆ ಅಲ್ಲಿ ಸ್ಯಾರ ಡೆಡ್ ಬಾಡಿನ ನಿಕ್ಕಿ ಒಂದ್ ರೀತಿಯಾಗಿ ಹ್ಯಾಂಗ್ ಮಾಡಿಟ್ಟಿದ್ರೆ ಇವಳು ಸೇಮ್ ಟು ಸೇಮ್ ಸ್ಯಾರ ತರನೇ ಡ್ರೆಸ್ ಮಾಡ್ಕೊಂಡಿದ್ಲು. ಅವಳ ತರ ಸ್ಮೋಕ್ ಮಾಡುದು, ಅವಳು ಹಾಕೊಂಡಿದ್ದ ಪ್ಲೇಸ್ ಅಲ್ಲೇ ಟ್ಯಾಟು ಹಾಕೊಂಡು ಅವಳ ತರನೇ ಬಿಹೇವ್ ಮಾಡ್ತಿದ್ಲು. ಯಾಕಂದ್ರೆ ನಿಕ್ಕಿ ಗೊತ್ತಾಗಿತ್ತು ಈ ಬಿಯರ್ ಸರನ ತುಂಬಾ ಇಷ್ಟಪಡ್ತಿದ್ದ. ಅವಳ ರೀತಿ ಇದ್ರೆ ಈ ಬಿಯರ್ ಕೂಡ ನನ್ನ ಇಷ್ಟಪಡ್ತಾನಂತ ಆ ರೀತಿ ಸೈಕಿಕ್ ಆಗಿ ಬಿಹೇವ್ ಮಾಡ್ತಿರ್ತಾಳೆ. ಹೀಗೆ ಆ ಸೈಕಿಕ್ ಬಿಹೇವಿಯರ್ ಜಾಸ್ತಿ ಆಗಿ ಅವಳು ತನ್ನನ್ನು ಹರ್ಟ್ ಮಾಡ್ಕೊಳ್ಳೋದಲ್ಲದೆ ಅಲ್ಲಿದ್ದ ಗನ್ ಮೂಲಕ ಇವನಿಗೆ ಶೂಟ್ ಮಾಡಕ್ ಹೋಗ್ತಾಳೆ, ಐ ಲವ್ ಯು ಹೇಳುವಂತ. ಆವಾಗಲೇ ಇವನ್ ಬರ್ತಾನೆ. ಕೋಪಗೊಂಡ ಈ ನಿಕ್ಕಿ ಆ ಗನ್ ಮೂಲಕ ಅವನಿಗೆ ಶೂಟ್ ಮಾಡಿ ಕೊಂದು ಬಿಡ್ತಾಳೆ. ಇವನಿಗೆ ಬೇರೆ ದಾರಿ ತೋರದೆ ಅವಳಿಗೆ ಐ ಲವ್ ಯು ಹೇಳ್ತಾನೆ. ಆವಾಗ ನಿಕ್ಕಿ ನಾರ್ಮಲ್ ಆಗ್ತಾಳೆ. ಅನಂತರ ಇವನು ಬಾತ್ರೂಮ್ಗೆ ಹೋಗಿ ತುಂಬಾ ಥಿಂಕ್ ಮಾಡ್ತಾನೆ, ಇದೆಲ್ಲ ಕೂಡ ಆಗಿದ್ದು ನನ್ನಿಂದ, ಇದು ಎಂಡ್ ಆಗ್ಬೇಕಂದ್ರೆ ನಾನು ಸಾಯ್ಲೇಬೇಕಂತ ಮೊದಲು ಗನ್ ಮೂಲಕ ಶೂಟ್ ಮಾಡ್ಲಿಕ್ಕೆ ಹೋಗ್ತಾನೆ. ಬಟ್ ಅವನಿಗೆ ಮನ್ಸಾಗುದಿಲ್ಲ. ಅನಂತರ ಈ ಬೆಕ್ಕು ತಿಂದು ಸತ್ತೋಗಿತ್ತಲ್ಲ ಆ ಮಾತ್ರೆನ ತಿಂದು ಸಾಯ್ಲಿಕ್ಕಂತ ಆ ಮಾತ್ರೆ ತಗೋತಾನೆ. ಆವಾಗ ಅವನಿಗೆ ಏನಾಗುತ್ತೋ ಗೊತ್ತಿಲ್ಲ,
ಸಾಯೋದು ಬೇಡ ಅಂತ ವಾಮಿಟ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಇದ್ದಕ್ಕಿದ್ದಾಗ ಹೋಗಿ ಕ್ರೀಪಿಯಾಗಿ ನಗ್ನಗುತ್ತಾ ನಿಕಿಗೆ ಕಿಸ್ ಮಾಡ್ತಾನೆ. ಇಲ್ಲಿ ಯಾವ ರೀತಿ ನಿಕಿ ಸ್ಟಾರ್ಟಿಂಗ್ ಇಂದ ಬಿಹೇವ್ ಮಾಡ್ತಿದ್ಲು, ಇವಾಗ ಅವನ್ ಬಿಹೇವ್ ಮಾಡ್ತಿದ್ದ. ಯಾಕಂದ್ರೆ ಅವನು ಟೇಬಲ್ ಮೇಲೆ ತಂದಿಟ್ಟಿದ್ದ ಆ ಬಾಕ್ಸ್ ಸ್ಟಿಕ್ ನ ಈ ನಿಕಿ ಮುರಿದು ಒಂದ್ ವಿಶ್ ಮಾಡಿದ್ಲು, ಬಿಯರ್ ಯಾವಾಗ್ಲೂ ನನ್ನನ್ನ ಪ್ರೀತಿ ಮಾಡ್ತಿರ್ಬೇಕಂತ. ಹಾಗೆ ಅವನಲ್ಲೇ ಕುಸಿದು ಬಿಡ್ತಾನೆ. ಯಾಕಂದ್ರೆ ಮಾತ್ರೆ ತಗೊಂಡಿದ್ದ ಕಾರಣ ಅವನು ಆ ಮಾತ್ರೆ ಪರಿಣಾಮದಿಂದ ಸತ್ತೋಗ್ತಾನೆ. ಅಂಡ್ ಅಲ್ಲಿಗೆ ಅವನು ಸತ್ತ ಕಾರಣ ಆ ವಿಶ್ ಕೂಡ ಎಂಡ್ ಆಗಿ ಈ ನಿಕಿ ಕೂಡ ನಾರ್ಮಲ್ ಆಗ್ತಾಳೆ. ಹಾಗೆ ಅಲ್ಲಿಗೆ